ನಮಸ್ಕಾರ ಎಲ್ಲರಿಗೂ ಮತ್ತು ಅಲೈನ್ ಬುಕ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹಣಕಾಸು ವಿಭಾಗವನ್ನು ಅನ್ವೇಷಿಸೋಣ. ಅಲೈನ್ ಬುಕ್ಸ್ ಒಂದು ಸಮಗ್ರ ಹಣಕಾಸು ವಿಭಾಗವನ್ನು ನೀಡುತ್ತದೆ. ಇದು ನಿಮ್ಮ ಎಲ್ಲ ಹಣಕಾಸು ವ್ಯವಹಾರಗಳನ್ನು ಸುಲಭವಾಗಿ ನಿರ್ವಹಿಸಲು ಮತ್ತು ದಾಖಲಿಸಲು ಸಹಾಯ ಮಾಡುತ್ತದೆ. ಈ ವಿಭಾಗದ ವೈಶಿಷ್ಟ್ಯಗಳು ಮತ್ತು ಕಾರ್ಯಕ್ಷಮತೆಗಳಿಗೆ ಹೋಗುವ ಮೊದಲು ಕೆಲವು ಮುಖ್ಯವಾದ ಸೆಟಪ್ ಹಂತಗಳನ್ನು ತ್ವರಿತವಾಗಿ ಪರಿಶೀಲಿಸೋಣ. ಸೆಟಪ್ ಪ್ರಾರಂಭಿಸಲು ಕಂಪನಿ ಸೆಟಪ್ ವಿಭಾಗಕ್ಕೆ ಹೋಗಿ. ಅಲ್ಲಿ ಫೈನಾನ್ಸ್ ಸೆಟಪ್ಗೆ ಹೋಗಿ. ಫೈನಾನ್ಸ್ ಸೆಟಪ್ನಲ್ಲಿ ನಿಮಗೆ ವಿವಿಧ ಆಯ್ಕೆಗಳ ವ್ಯಾಪಕ ಶ್ರೇಣಿ ಲಭ್ಯವಿದೆ. ನಾವು ನಿಮ್ಮ ಹಣಕಾಸು ನಿರ್ವಹಣೆಯನ್ನು ಸುಗಮಗೊಳಿಸಲು 5 ಪ್ರಮುಖ ಗುಣಲಕ್ಷಣಗಳು ಮತ್ತು ಡಿಫಾಲ್ಟ್ ಲೆಡ್ಜರ್ಗಳ ಸಮೂಹವನ್ನು ಕೂಡ ಒದಗಿಸಿದ್ದೇವೆ. ಮೊದಲ ಆಯ್ಕೆಯಿಂದ ಪ್ರಾರಂಭಿಸೋಣ. ಖರ್ಚು ಬಜೆಟ್ ನಿಯಂತ್ರಣ. ಈ ವೈಶಿಷ್ಟ್ಯವು ನಿಮ್ಮ ಖರ್ಚು ಬಜೆಟ್ಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ನಿಯಂತ್ರಿಸಲು ನಿಮಗೆ ಅವಕಾಶ ನೀಡುತ್ತದೆ. ಇದಕ್ಕಾಗಿ ನಾವು 3 ಸಂರಚನಾ ಆಯ್ಕೆಗಳನ್ನು ಒದಗಿಸಿದ್ದೇವೆ. ಗೋ ಶಾಖೆ ತಿಂಗಳು ಗೋ ಗುಂಪು, ಪ್ರಾಜೆಕ್ಟ್ ಮಟ್ಟದಲ್ಲಿ ಪ್ರಾಜೆಕ್ಟ್ ಗುಣಲಕ್ಷಣ ಗೋ ಗುಂಪು, ಸೈಟ್ ಮಟ್ಟದಲ್ಲಿ ಪ್ರಾಜೆಕ್ಟ್ ಗುಣಲಕ್ಷಣ. ಈ ಆಯ್ಕೆಗಳು ನಿಮ್ಮ ಸಂಸ್ಥೆಯ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ಬಜೆಟ್ ನಿಯಂತ್ರಣವನ್ನು ಸ್ಥಾಪಿಸಲು ನಿಮಗೆ ಸಹಾಯ ಮಾಡುತ್ತವೆ. ನೀವು ಪ್ರಾಜೆಕ್ಟ್ ನಿರ್ವಹಣಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ಪ್ರಾಜೆಕ್ಟ್ಗಳ ಬಜೆಟ್ನ್ನು ನಿರ್ವಹಿಸಬಹುದು. ಈ ಮಾಡ್ಯೂಲ್ ನಿಮ್ಮ ಯಾವುದೇ ಪ್ರಾಜೆಕ್ಟ್ಗಳ ಬಜೆಟ್ಗಳನ್ನು ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಮಾಡಲು ಸಮಗ್ರ ಸಾಧನವಾಗಿ ಕಾರ್ಯನಿರ್ವಹಿಸಬಹುದು. ಮುಂದೆ ನಮ್ಮ ಬಳಿ ಬಜೆಟ್ ಮೀರಿದಾಗ ಕೈಗೊಳ್ಳುವ ಕ್ರಮದ ಸೆಟ್ಟಿಂಗ್ ಇದೆ. ನೀವು ಯಾವುದೇ ಖರ್ಚಿಗೆ ಬಜೆಟ್ ಅನ್ನು ಸಂರಚಿಸಿದ ನಂತರ ಆ ಬಜೆಟ್ ಮೀರಿದಾಗ 3 ಆಯ್ಕೆಗಳು ಲಭ್ಯವಿವೆ. ಅನ್ವಯಿಸುವುದಿಲ್ಲ. ಎಚ್ಚರಿಕೆ ನಿಲ್ಲಿಸಿ. ನಿಜವಾದ ಖರ್ಚು ನಿರ್ಧರಿಸಿದ ಬಜೆಟ್ ಅನ್ನು ಮೀರಿದರೆ ವ್ಯವಸ್ಥೆ ಎಚ್ಚರಿಕೆಯನ್ನು ಉಂಟುಮಾಡಬಹುದು ಅಥವಾ ವ್ಯವಹಾರವನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು. ಇದರಿಂದ ನೀವು ಆ ಎಂಟ್ರಿಯನ್ನು ಪೋಸ್ಟ್ ಮಾಡುವುದನ್ನು ತಡೆಯುತ್ತದೆ. ಮುಂದೆ ನಮ್ಮ ಬಳಿ ಟಿಡಿಎಸ್ ಅನ್ವಯಿಸುವ ಆಯ್ಕೆ ಇದೆ. ಯಾವುದೇ ವಿತರಣೆಗೆ ಮೂಲದಲ್ಲಿ ಕಡಿತಗೊಳ್ಳುವ ಟಿಡಿಎಸ್ ತೆರಿಗೆಯನ್ನು ಕಡಿತಗೊಳಿಸುವ ಅಗತ್ಯವಿದ್ದರೆ ನೀವು ಈ ಸೆಟ್ಟಿಂಗ್ ಅನ್ನು ಸುಲಭವಾಗಿ ಸಕ್ರಿಯಗೊಳಿಸಬಹುದು. ಮುಂದಿನದು ಡಾಕ್ಯುಮೆಂಟ್ ವರ್ಗೀಕರಣ. ಈ ವೈಶಿಷ್ಟ್ಯವು ನಿಮ್ಮ ವೌಚರ್ಗಳು ಮತ್ತು ಹಣಕಾಸು ವ್ಯವಹಾರಗಳನ್ನು ವರ್ಗೀಕರಿಸಲು ನಿಮಗೆ ಅವಕಾಶ ನೀಡುತ್ತದೆ. ನೀವು ಹಣಕಾಸು ಘಟಕದಲ್ಲಿ ವ್ಯವಹಾರವನ್ನು ಪೋಸ್ಟ್ ಮಾಡುವಾಗ ಈ ಆಯ್ಕೆಯನ್ನು ಸಕ್ರಿಯಗೊಳಿಸುವುದರಿಂದ ನೀವು ಎಂಟ್ರಿಗಳನ್ನು ವಿಭಜಿಸಿ ಉತ್ತಮ ವರದಿ ಮತ್ತು ಟ್ರ್ಯಾಕಿಂಗ್ಗಾಗಿ ಅವುಗಳನ್ನು ಸಂಘಟಿಸಬಹುದು. ಅನಂತರ ನಮ್ಮ ಬಳಿ ನೆಗೆಟಿವ್ ಕ್ಯಾಶ್ ಅನುಮತಿಸಿ ಎಂಬ ಸೆಟ್ಟಿಂಗ್ ಇದೆ. ನೀವು ನೆಗೆಟಿವ್ ಕ್ಯಾಶ್ ಬ್ಯಾಲೆನ್ಸ್ಗಳನ್ನು ಅನುಮತಿಸಬೇಕೇ ಅಥವಾ ನಿರ್ಬಂಧಿಸಬೇಕೆಂದು ನಿರ್ಧರಿಸಬಹುದು. ನೀವು ನೆಗೆಟಿವ್ ಕ್ಯಾಶ್ ವ್ಯವಹಾರಗಳನ್ನು ತಡೆಯಲು ಬಯಸಿದರೆ ಈ ಆಯ್ಕೆಯನ್ನು ಸರಳವಾಗಿ ಸಕ್ರಿಯಗೊಳಿಸಿ. ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಶಾಖೆಯ ಪರವಾಗಿ ವ್ಯವಹಾರ. ಅಲೈನ್ ಬುಕ್ಸ್ ಬಹುಸ್ಥಳಗಳನ್ನು ನಿರ್ವಹಿಸುವ ಸುಧಾರಿತ ಲವಚಿಕತೆಯನ್ನು ಒದಗಿಸುತ್ತದೆ. ನೀವು ಮತ್ತೊಂದು ಶಾಖೆಯ ಪರವಾಗಿ ಪಾವತಿ ಮಾಡುತ್ತಿದ್ದರೆ ಅಥವಾ ಸ್ವೀಕರಿಸುತ್ತಿದ್ದರೆ ಈ ಆಯ್ಕೆಯನ್ನು ಸಕ್ರಿಯಗೊಳಿಸಿ ಮತ್ತು ಆ ವ್ಯವಹಾರಗಳನ್ನು ಸುಲಭವಾಗಿ ದಾಖಲಿಸಬಹುದು. ಕೊನೆಗೆ ಕ್ಯಾಶ್ ಬ್ಯಾಂಕ್ ರಸೀದು ಮತ್ತು ಪಾವತಿ ವೌಚರ್ ಆಯ್ಕೆಗಳು ಇವೆ. ಡಿಫಾಲ್ಟ್ ಆಗಿ ಹಣಕಾಸು ಘಟಕವು ಕ್ಯಾಶ್ ಮತ್ತು ಬ್ಯಾಂಕ್ ವ್ಯವಹಾರಗಳಿಗೆ ಸಾಮಾನ್ಯ ವೌಚರ್ ಅನ್ನು ಒದಗಿಸುತ್ತದೆ. ಆದರೆ ನೀವು ಪ್ರತ್ಯೇಕ ವೌಚರ್ಗಳನ್ನು ನಿರ್ವಹಿಸಲು ಇಚ್ಛಿಸಿದರೆ, ಉದಾಹರಣೆಗೆ ಒಂದು ಕ್ಯಾಶ್ ರಸೀದಿಗೆ ಮತ್ತು ಮತ್ತೊಂದು ಬ್ಯಾಂಕ್ ರಸೀದಿಗೆ, ಈ ಆಯ್ಕೆಯನ್ನು ಸಕ್ರಿಯಗೊಳಿಸಿ ಅವುಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸಬಹುದು. ಮುಂದೆ ಬ್ಯಾಂಕ್ ಹೊಂದಾಣಿಕೆ ಆಯ್ಕೆಗಳ ಬಗ್ಗೆ ಮಾತನಾಡೋಣ. ನಾವು ಬ್ಯಾಂಕ್ ಹೊಂದಾಣಿಕೆಗೆ 2 ವಿಧಾನಗಳನ್ನು ಒದಗಿಸುತ್ತೇವೆ: ಕೈಯಾರೆ ಬ್ಯಾಂಕ್ ಹೊಂದಾಣಿಕೆ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ ಹೊಂದಾಣಿಕೆ. ಕೈಯಾರೆ ಹೊಂದಾಣಿಕೆ ಎಂದರೆ ನೀವು ನಿಮ್ಮ ವ್ಯವಹಾರಗಳನ್ನು ಪುಸ್ತಕಗಳಲ್ಲಿ ಪೋಸ್ಟ್ ಮಾಡಿದ ನಂತರ ಕೈಯಾರೆ ಆಯ್ಕೆಯನ್ನು ಸಕ್ರಿಯಗೊಳಿಸಿ ಅವುಗಳನ್ನು ಸ್ವತಃ ಹೊಂದಾಣಿಕೆ ಮಾಡಬಹುದು. ಪರ್ಯಾಯವಾಗಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ ಹೊಂದಾಣಿಕೆ ಮಾಡಲು ಇಚ್ಛಿಸಿದರೆ ವ್ಯವಹಾರಗಳನ್ನು ನೇರವಾಗಿ ಅಲೈನ್ ಬುಕ್ಸ್ಗೆ ಆಮದು ಮಾಡಿ ಸುಲಭವಾಗಿ ಸಮೂಹ ಹೊಂದಾಣಿಕೆ ಮಾಡಬಹುದು. ಈಗ ಪಾರ್ಟಿ ಮತ್ತು ಶಾಖಾ ಮಟ್ಟದಲ್ಲಿ ಬಿಲ್ ವೈಸ್ ಬಾಕಿ ನಿರ್ವಹಣೆಗೆ ಸಾಗೋಣ. ನೀವು ಅನೇಕ ಶಾಖೆಗಳಲ್ಲಿ ಖಾತೆಗಳನ್ನು ನಿರ್ವಹಿಸುತ್ತಿದ್ದರೆ ಪ್ರತಿ ಬಿಲ್ ಪ್ರತ್ಯೇಕವಾಗಿ ಬಾಕಿ ಮೊತ್ತಗಳನ್ನು ಟ್ರ್ಯಾಕ್ ಮಾಡುವ ಸೌಲಭ್ಯವಿದೆ. ವಿಭಿನ್ನ ಶಾಖೆಗಳಲ್ಲಿ ಗ್ರಾಹಕರು ಮತ್ತು ವಿತರಕರಿಗೆ ಬಾಕಿ ಇರುವ ಮೊತ್ತಗಳನ್ನು ನೀವು ಹೇಗೆ ನೋಡಬೇಕೆಂದು ಆಯ್ಕೆ ಮಾಡಬಹುದು. ಮುಂದೆ ಹಣಕಾಸು ಹೇಳಿಕೆಯಲ್ಲಿ ರೂಮ್ ಲೆವೆಲ್ ಆಯ್ಕೆ ಇದೆ. ಈ ಆಯ್ಕೆಯ ಮೂಲಕ ನೀವು ವ್ಯವಹಾರಗಳ ವಿವರವಾದ ವಿಭಜನವನ್ನು ನೋಡಿ ಉತ್ತಮ ಹಣಕಾಸು ವಿಶ್ಲೇಷಣೆ ಮಾಡಬಹುದು.
ಪ್ರಸ್ತುತ ನಾವು 4 ಮಟ್ಟಗಳಲ್ಲಿ ವಿಭಜನೆ ಒದಗಿಸುತ್ತೇವೆ: ಸಂಪೂರ್ಣ ಲೆಡ್ಜರ್, ಶಾಖವಾರು ವಿಭಜನೆ, ತಿಂಗಳವಾರು ವಿಭಜನೆ, ಅಟ್ರಿಬ್ಯೂಟ್ ಮಟ್ಟದ ವಿಭಜನೆ. ಹೆಚ್ಚುವರಿಯಾಗಿ ನಾವು 5 ಅಟ್ರಿಬ್ಯೂಟ್ ಕ್ಷೇತ್ರಗಳನ್ನು ನೀಡುತ್ತೇವೆ. ಅವುಗಳನ್ನು ನೀವು ಅಗತ್ಯವಂತೆ ಸಂರಚಿಸಬಹುದು. ನೀವು ಅಟ್ರಿಬ್ಯೂಟ್ಗಳನ್ನು ವೆಚ್ಚ ಕೇಂದ್ರಗಳಂತೆ ಪರಿಗಣಿಸಿ ವ್ಯವಹಾರಗಳನ್ನು ಆಧಾರಿತವಾಗಿ ವಿಭಜಿಸಲು ಬಯಸಿದರೆ ಈ ಆಯ್ಕೆಯನ್ನು ಸುಲಭವಾಗಿ ಸಕ್ರಿಯಗೊಳಿಸಬಹುದು. ನಾನು ನಿಮಗೆ ಒಂದು ಉದಾಹರಣೆ ನೀಡುತ್ತೇನೆ, ಇದರಿಂದ ಸ್ಪಷ್ಟವಾಗುತ್ತದೆ. ಉದಾಹರಣೆಗೆ, ನೀವು ಉದ್ಯೋಗಿ ಎಂಬ ಅಟ್ರಿಬ್ಯೂಟ್ ಕ್ಷೇತ್ರವನ್ನು ಸಕ್ರಿಯಗೊಳಿಸಿದ್ದೀರಿ ಎಂದು ಕಲ್ಪಿಸೋಣ. ಈಗ ನೀವು ಹಣಕಾಸು ಎಂಟ್ರಿ ಮಾಡುತ್ತಿರುವಾಗ ವ್ಯವಸ್ಥೆ ಉದ್ಯೋಗಿಯ ವಿವರಗಳನ್ನು ನಮೂದಿಸಲು ನಿಮಗೆ ಸೂಚಿಸುತ್ತದೆ. ಅಗತ್ಯ ಮಾಹಿತಿಯನ್ನು ನಮೂದಿಸಿದ ನಂತರ ಮಾತ್ರ ನೀವು ಆ ಎಂಟ್ರಿಯನ್ನು ಉಳಿಸಬಹುದು. ಆದರೆ ನೀವು ಈ ಕ್ಷೇತ್ರವನ್ನು ಕಡ್ಡಾಯವಾಗಿರಿಸಬಯಸದೇ ಇದ್ದರೆ ಅಲೌ ಬ್ಲಾಂಕ್ ಆಯ್ಕೆಯನ್ನು ಸಕ್ರಿಯಗೊಳಿಸಬಹುದು. ಇದರಿಂದ ಉದ್ಯೋಗಿಯ ವಿವರಗಳನ್ನು ತುಂಬದೇ ಇದ್ದರೂ ನೀವು ಎಂಟ್ರಿಯನ್ನು ಉಳಿಸಬಹುದು. ಟೈಪ್ ಕ್ಷೇತ್ರದಲ್ಲಿ ನಿಮ್ಮ ಸಂಸ್ಥೆಯ ಅಗತ್ಯಗಳಿಗೆ ಅನುಗುಣವಾಗಿ ಆಯ್ಕೆ ಮಾಡಲು ನಾವು ಅನೇಕ ಆಯ್ಕೆಗಳನ್ನು ನೀಡಿದ್ದೇವೆ. ನಾವು ಗೆಸ್ಟ್ ಲೆಡ್ಜರ್ಗಳು ಮತ್ತು ವೇತನ ಸಂಬಂಧಿತ ಲೆಡ್ಜರ್ಗಳನ್ನು ಸೇರಿದಂತೆ ಕೆಲವು ಲೆಡ್ಜರ್ಗಳನ್ನು ಪೂರ್ವನಿರ್ಧರಿಸಿದ್ದೇವೆ. ಇದರಿಂದ ನಿಮಗೆ ಪ್ರಕ್ರಿಯೆ ಸುಲಭವಾಗುತ್ತದೆ. ನೀವು ಅಲೈನ್ ಬಾಕ್ಸ್ನಲ್ಲಿ ವೇತನ ನಿರ್ವಹಣೆ ಮಾಡುತ್ತಿದ್ದರೆ, ನಾವು ವೇತನಕ್ಕಾಗಿ ಈಗಾಗಲೇ ಲೆಡ್ಜರ್ಗಳನ್ನು ವರ್ಗೀಕರಿಸಿ ಡಿಫಾಲ್ಟ್ ಆಗಿ ಹೊಂದಿಸಿದ್ದೇವೆ ಎಂಬುದನ್ನು ನೀವು ಗಮನಿಸುತ್ತೀರಿ. ಮುಂದೆ ಡಿಪ್ರಿಸಿಯೇಷನ್ ರೇಟ್ ಆಯ್ಕೆಯ ಬಗ್ಗೆ ಮಾತನಾಡೋಣ. ನೀವು ಮೌಲ್ಯಹಾನಿ ವರದಿಗಳನ್ನು ನಿರ್ವಹಿಸಲು ಅಥವಾ ವೀಕ್ಷಿಸಲು ಬಯಸಿದರೆ ಇಲ್ಲಿ ನಿಮ್ಮ ಲೆಡ್ಜರ್ಗಳನ್ನು ಸುಲಭವಾಗಿ ಮ್ಯಾಪ್ ಮಾಡಬಹುದು. ನಾವು ಮೌಲ್ಯಹಾನಿಗೆ 2 ವಿಧಾನಗಳನ್ನು ನೀಡಿದ್ದೇವೆ: ಸ್ವವಿಧಾನ ಅಂದರೆ ಸ್ಟ್ರೈಟ್ ಲೈನ್ ಮೆಥಡ್ ಮತ್ತು ಓದ ವಿಧಾನ ಅಂದರೆ ವ್ರಿಟನ್ ಡೌನ್ ವ್ಯಾಲ್ಯೂ ಮೆಥಡ್. ಸರಿಯಾದ ಲೆಡ್ಜರ್ ಮತ್ತು ವಿಧಾನವನ್ನು ಆಯ್ಕೆ ಮಾಡಿ ನೀವು ಎಂಟ್ರಿ ಪಾಸ್ ಮಾಡಿದಾಗ ಮೌಲ್ಯಹಾನಿ ವರದಿ ಸ್ವಯಂಚಾಲಿತವಾಗಿ ರಚಿಸಲಾಗುತ್ತದೆ. ಎಲ್ಲಾ ಸೆಟ್ಟಿಂಗ್ಗಳನ್ನು ಸಂರಚಿಸಿದ ನಂತರ ನಿಮ್ಮ ಸೆಟಪ್ ಅನ್ನು ಉಳಿಸಲು ಮರೆಯಬೇಡಿ. ಈಗ ನಾವು ನೇರವಾಗಿ ಹಣಕಾಸು ವಿಭಾಗಕ್ಕೆ ಹೋಗೋಣ. ನಾವು ಅನ್ವೇಷಿಸೋ ಮೊದಲ ವೈಶಿಷ್ಟ್ಯವೆಂದರೆ ಚಾರ್ಟ್ ಆಫ್ ಅಕೌಂಟ್ಸ್. ಚಾರ್ಟ್ ಆಫ್ ಅಕೌಂಟ್ಸ್ನಲ್ಲಿ ಅಲೈನ್ ಬಾಕ್ಸ್ ಮೂಲಕ ಪೂರ್ವನಿರ್ಧರಿತವಾಗಿ ರಚಿಸಲಾದ ಮತ್ತು ಒದಗಿಸಲಾದ ಎಲ್ಲಾ ಲೆಡ್ಜರ್ಗಳು ಪ್ರದರ್ಶಿಸಲಾಗುತ್ತವೆ. ನೀವು ಲೆಡ್ಜರ್ ಹೆಸರು, ಲೆಡ್ಜರ್ ಕೋಡ್, ಅಂಡರ್ ಗ್ರೂಪ್, ಪೇರೆಂಟ್ ಲೆಡ್ಜರ್, ಖಾತೆಯ ಸ್ವಭಾವವನ್ನು ತೋರಿಸುವ ಸಮಗ್ರ ಡ್ಯಾಶ್ಬೋರ್ಡ್ ಅನ್ನು ಕಾಣಬಹುದು. ಇಲ್ಲಿ ಲೆಡ್ಜರ್ ಹುಡುಕುವ ಆಯ್ಕೆಯೂ ಇದೆ. ನೀವು ನಿರ್ದಿಷ್ಟ ಲೆಡ್ಜರ್ನ ವಿವರಗಳನ್ನು ವೀಕ್ಷಿಸಲು ಬಯಸಿದರೆ ಅದನ್ನು ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಿ ವಿವರಗಳನ್ನು ತೆರೆಯಬಹುದು. ಡಿಫಾಲ್ಟ್ ಆಗಿ ಅಲೈನ್ ಬಾಕ್ಸ್ ನಿಮ್ಮ ಲೆಡ್ಜರ್ ಪುಸ್ತಕಗಳನ್ನು ನಿರ್ವಹಿಸಲು ಅಗತ್ಯವಿರುವ ಎಲ್ಲಾ ಅವಶ್ಯಕ ಲೆಡ್ಜರ್ಗಳನ್ನು ಒದಗಿಸುತ್ತದೆ. ಆದರೆ ನೀವು ಹೆಚ್ಚುವರಿ ಲೆಡ್ಜರ್ಗಳನ್ನು ರಚಿಸಲು ಬಯಸಿದರೆ ಅದನ್ನು ಸುಲಭವಾಗಿ ಮಾಡಬಹುದು. ನೀವು ಕೇವಲ ಕ್ರಿಯೇಟ್ ನ್ಯೂ ಲೆಡ್ಜರ್ ಮೇಲೆ ಕ್ಲಿಕ್ ಮಾಡಿ ಲೆಡ್ಜರ್ ಹೆಸರನ್ನು ನಮೂದಿಸಿ ಸಿಸ್ಟಮ್ ಸ್ವಯಂಚಾಲಿತವಾಗಿ ಲೆಡ್ಜರ್ ಕೋಡ್ ಅನ್ನು ರಚಿಸುತ್ತದೆ. ನೀವು ಲೆಡ್ಜರ್ಗಳನ್ನು ಉಪಲೆಡ್ಜರ್ ಆಧಾರದ ಮೇಲೆ ನಿರ್ವಹಿಸಲು ಬಯಸಿದರೆ ಉಪಲೆಡ್ಜರ್ ಆಯ್ಕೆಯನ್ನು ಸಕ್ರಿಯಗೊಳಿಸಿ. ಕೊನೆಗೆ ಹೊಸ ಲೆಡ್ಜರ್ ರಚಿಸುವಾಗ ನೀವು ಅದನ್ನು ಪೇರೆಂಟ್ ಗ್ರೂಪ್ಗೆ ಅಸೈನ್ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಅಂಡರ್ ಗ್ರೂಪ್ ಆಯ್ಕೆಯನ್ನು ಬಳಸಬೇಕು. ನೀವು ಸರಿಯಾದ ಗ್ರೂಪ್ ಅನ್ನು ಪಟ್ಟಿಯಿಂದ ಆಯ್ಕೆ ಮಾಡಿದರೆ ನಿಮ್ಮ ಲೆಡ್ಜರ್ ರಚನೆ ಪೂರ್ಣಗೊಳ್ಳುತ್ತದೆ. ಲೆಡ್ಜರ್ಗಳ ಟೈಪ್ ಆಯ್ಕೆಯಲ್ಲಿ ನಾವು 3 ವರ್ಗಗಳನ್ನು ಒದಗಿಸುತ್ತೇವೆ: ಸಾಮಾನ್ಯ, ನಗದು ಮತ್ತು ಬ್ಯಾಂಕ್. ಲೆಡ್ಜರ್ ನಗದು ಅಥವಾ ಬ್ಯಾಂಕ್ಗೆ ಸಂಬಂಧಪಟ್ಟದ್ದಲ್ಲದಿದ್ದರೆ ನೀವು ಸಾಮಾನ್ಯವನ್ನು ಆಯ್ಕೆ ಮಾಡಬೇಕು. ಲೆಡ್ಜರ್ ನಗದು ವ್ಯವಹಾರಗಳಿಗೆ ಸಂಬಂಧಪಟ್ಟಿದ್ದರೆ ನಗದು ಆಯ್ಕೆ ಮಾಡಿ ಮತ್ತು ಅದು ಬ್ಯಾಂಕ್ ಲೆಡ್ಜರ್ ಆಗಿದ್ದರೆ ಬ್ಯಾಂಕ್ ಆಯ್ಕೆ ಮಾಡಿ. ನೀವು ಖಾತೆ ಸಂಖ್ಯೆ, ಎಫ್ಸ್ಟ್ ಕೋಡ್ ಮತ್ತು ವರ್ಗೀಕರಣ ಮಾಹಿತಿ ಹೀಗೆ ಹೆಚ್ಚುವರಿ ವಿವರಗಳನ್ನು ಕೂಡ ನಮೂದಿಸಬಹುದು. ಲೆಡ್ಜರ್ ಸಾಲ ಖಾತೆಗೆ ಸಂಬಂಧಪಟ್ಟಿದ್ದರೆ ಸಾಲ ನಿರ್ವಹಣೆಗೆ ವಿಶೇಷವಾಗಿ ರೂಪುಗೊಳಿಸಲಾದ ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಪ್ರವೇಶಿಸಲು ಸಾಲ ಖಾತೆ ಆಯ್ಕೆಯನ್ನು ಸಕ್ರಿಯಗೊಳಿಸಿ. ಹೆಚ್ಚುವರಿಯಾಗಿ ನಿಮಗೆ ಥ್ರೆಡ್ಸ್ ಅನ್ವಯಿಸುವ ಆಯ್ಕೆಯೂ ಇದೆ. ಉದಾಹರಣೆಗೆ, ನೀವು ಒಬ್ಬ ಗುತ್ತಿಗೆದಾರರನ್ನು ಹೊಂದಿದ್ದರೆ ಮತ್ತು ಅವರಿಗೆ ಪಾವತಿ ಮಾಡುತ್ತಿದ್ದರೆ ನೀವು ಥ್ರೆಡ್ಸ್ ಕಡಿತಗೊಳಿಸಬೇಕಾಗಬಹುದು. ಲೆಡ್ಜರ್ ರಚಿಸುವಾಗ ಸರಳವಾಗಿ ಥ್ರೆಡ್ಸ್ ಅನ್ವಯಿಸುವ ಸೆಟ್ಟಿಂಗ್ ಅನ್ನು ಆನ್ ಮಾಡಿ ಮತ್ತು ಗುತ್ತಿಗೆದಾರರ ವಿಳಾಸ ಹಾಗೂ ಪ್ಯಾನ್ ಸಂಖ್ಯೆ ಹೀಗೆ ಸಂಬಂಧಿತ ಕ್ಷೇತ್ರಗಳನ್ನು ಭರ್ತಿ ಮಾಡಿ. ಹಿಂದೆ ಹೇಳಿದಂತೆ ನೀವು ಉದ್ಯೋಗಿ ಎಂಬ ಗುಣಲಕ್ಷಣವನ್ನು ಸಕ್ರಿಯಗೊಳಿಸಿದ್ದರೆ ಈ ಲೆಡ್ಜರ್ಗೆ ಸಂಬಂಧಿಸಿದ ವಹಿವಾಟನ್ನು ದಾಖಲಿಸುವಾಗ ಎಂಟ್ರಿಯನ್ನು ಉಳಿಸುವ ಮೊದಲು ವ್ಯವಸ್ಥೆ ನಿಮಗೆ ಉದ್ಯೋಗಿಯ ವಿವರಗಳನ್ನು ಆಯ್ಕೆ ಮಾಡಲು ಸೂಚಿಸುತ್ತದೆ.
ಸೆಟಪ್ ಪೂರ್ಣಗೊಂಡ ನಂತರ ಲೆಡ್ಜರ್ ಅನ್ನು ಉಳಿಸಲು ಮರೆಯಬೇಡಿ. ಈಗ ಹಣಕಾಸು ಘಟಕದಲ್ಲಿ ಮುಂದುವರಿಯುತ್ತಾ ನಾವು ಲೆಡ್ಜರ್ಗಳ ರಚನೆಯ ಬಗ್ಗೆ ಚರ್ಚಿಸಿದ್ದೇವೆ. ಅಲೈನ್ ಬುಕ್ಸ್ನಲ್ಲಿ ಅನೇಕ ಪೂರ್ವರಚಿತ ಲೆಡ್ಜರ್ಗಳು ಲಭ್ಯವಿದ್ದು, ನಿಮ್ಮ ಅಗತ್ಯಗಳ ಆಧಾರದ ಮೇಲೆ ನೀವು ಸುಲಭವಾಗಿ ಇನ್ನಷ್ಟು ಸೇರಿಸಬಹುದು. ಮುಂದೆ ಈ ಲೆಡ್ಜರ್ಗಳ ಆರಂಭಿಕ ಶೇಷಗಳನ್ನು ಹೇಗೆ ನಮೂದಿಸಬೇಕು ಎಂಬುದನ್ನು ನೋಡೋಣ. ಆರಂಭಿಕ ಶೇಷಗಳನ್ನು ನಮೂದಿಸಲು ಓಪನಿಂಗ್ ಫೈನಾನ್ಷಿಯಲ್ಸ್ ಮೇಲೆ ಕ್ಲಿಕ್ ಮಾಡಿ. ನೀವು ಬಹುಸ್ಥಳ ನಿರ್ವಹಣೆಯನ್ನು ಸಕ್ರಿಯಗೊಳಿಸಿದ್ದರೆ ಮೊದಲು ನಿಮ್ಮ ಶಾಖೆಯನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಶಾಖೆಯನ್ನು ಆಯ್ಕೆ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನೀವು ಇದನ್ನು ಮಾಡಿದ ನಂತರ ನಿಮ್ಮ ಎಲ್ಲಾ ಲೆಡ್ಜರ್ಗಳ ಪಟ್ಟಿ ಕಾಣಿಸುತ್ತದೆ. ನೀವು ಬೇಕಾದ ಲೆಡ್ಜರ್ ಪಟ್ಟಿ ಇಲ್ಲದೆ ಇದ್ದರೆ ನೀವು ಇಲ್ಲಿ ಅದನ್ನು ರಚಿಸಬಹುದು ಮತ್ತು ಅದು ತಕ್ಷಣವೇ ಆರಂಭಿಕ ಹಣಕಾಸು ಪಟ್ಟಿಯಲ್ಲಿ ಕಾಣಿಸುತ್ತದೆ. ನಾವು ನಿಮಗೆ ನಿರ್ದಿಷ್ಟ ಲೆಡ್ಜರ್ಗಳನ್ನು ತ್ವರಿತವಾಗಿ ಹುಡುಕಲು ಸಹಾಯ ಮಾಡುವಂತೆ ಒಂದು ಹುಡುಕು ಆಯ್ಕೆಯನ್ನು ಕೂಡ ಒದಗಿಸಿದ್ದೇವೆ. ಆರಂಭಿಕ ಹಣಕಾಸು ಡ್ಯಾಶ್ಬೋರ್ಡ್ನಿಂದ ನೀವು ನಿಮ್ಮ ಎಲ್ಲಾ ಹಣಕಾಸು ಲೆಡ್ಜರ್ಗಳ ಆರಂಭಿಕ ಶೇಷಗಳನ್ನು ಸುಲಭವಾಗಿ ನಮೂದಿಸಬಹುದು. ಸನ್ರಿ ಕ್ರೆಡಿಟರ್ಸ್ ಮತ್ತು ಸನ್ರಿ ಡೆಬಿಟರ್ಸ್ಗಾಗಿ ವಿಶೇಷ ಪ್ರವೇಶ ಬಿಂದುಗಳನ್ನು ಒದಗಿಸಲಾಗಿದೆ. ಕ್ರೆಡಿಟರ್ಸ್ಗಾಗಿ ಆರಂಭಿಕ ಶೇಷಗಳನ್ನು ನಮೂದಿಸಲು ಸನ್ರಿ ಕ್ರೆಡಿಟರ್ಸ್ಗೆ ಸಂಬಂಧಿಸಿದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಡೆಬಿಟರ್ಸ್ಗಾಗಿ ಆರಂಭಿಕ ಶೇಷಗಳನ್ನು ನಮೂದಿಸಲು ಸನ್ರಿ ಡೆಬಿಟರ್ಸ್ಗೆ ಸಂಬಂಧಿಸಿದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ನಮೂದಿಸಿದ ಎಂಟ್ರಿಗಳನ್ನು ಉಳಿಸಿದ ನಂತರ ನೀವು ನಮೂದಿಸಿದ ಆರಂಭಿಕ ಶೇಷಗಳು ಸ್ವಯಂಚಾಲಿತವಾಗಿ ಸಂಬಂಧಿತ ಲೆಡ್ಜರ್ಗಳಲ್ಲಿ ಪ್ರತಿಬಿಂಬಿಸುತ್ತವೆ. ಈಗ ಹಣಕಾಸು ಮಾಧ್ಯಮದಲ್ಲಿ ಮುಂದುವರಿದಾಗ ಮೊದಲ ಆಯ್ಕೆ ಎಂದರೆ ಪಾವತಿ ಸ್ವೀಕರಿಸುವ ವೌಚರ್. ಇದು ಸಾಮಾನ್ಯ ವೌಚರ್ ಆಗಿದ್ದು, ನೀವು ನಿಮ್ಮ ಖರ್ಚು ಮತ್ತು ಆದಾಯ ಎಂಟ್ರಿಗಳನ್ನು ಸುಲಭವಾಗಿ ಬುಕ್ ಮಾಡಲು ಬಳಸಬಹುದು. ಪ್ರಮುಖ ಕ್ಷೇತ್ರಗಳನ್ನು ನಾವು ನೋಡೋಣ. ವರ್ಗ. ಹಿಂದೆ ಚರ್ಚಿಸಿದಂತೆ ನೀವು ನಿಮ್ಮ ಎಂಟ್ರಿಗಳನ್ನು ವರ್ಗ ಮಟ್ಟದಲ್ಲಿ ನಿರ್ವಹಿಸಬಹುದು. ನೀವು ಇಲ್ಲಿಂದಲೇ ಇತ್ತೀಚಿನ ವರ್ಗವನ್ನು ಆಯ್ಕೆ ಮಾಡಬಹುದು ಅಥವಾ ಹೊಸದನ್ನು ರಚಿಸಬಹುದು. ಸ್ವೀಕೃತಿ ವಿಧಾನ. ನೀವು ಆಯ್ಕೆ ಮಾಡಲು ಅನೇಕ ಪಾವತಿ ವಿಧಾನಗಳು ಲಭ್ಯವಿವೆ. ಶಾಖೆ. ಈ ವ್ಯವಹಾರವು ಯಾವ ಶಾಖೆಯಲ್ಲಿ ಪ್ರತಿಬಿಂಬಿಸಬೇಕು ಎಂದು ನೀವು ಆಯ್ಕೆ ಮಾಡಬೇಕು. ನಗದು ಬ್ಯಾಂಕ್ ಖಾತೆ. ರಾಶಿ ಡೆಬಿಟ್ ಅಥವಾ ಕ್ರೆಡಿಟ್ ಆಗಬೇಕಾದ ಸ್ಥಳವನ್ನು ಅವಲಂಬಿಸಿ ನಗದು ಅಥವಾ ಬ್ಯಾಂಕ್ ಲೆಡ್ಜರ್ ಖಾತೆಯನ್ನು ಆಯ್ಕೆ ಮಾಡಿ. ವೌಚರ್ ದಿನಾಂಕ. ವ್ಯವಹಾರದ ದಿನಾಂಕವನ್ನು ಹೊಂದಿಸಿ. ಕರೆನ್ಸಿ. ಅಲೈನ್ ಬುಕ್ಸ್ ಬಹು ಕರೆನ್ಸಿ ವ್ಯವಹಾರಗಳನ್ನು ಬೆಂಬಲಿಸುತ್ತದೆ. ನೀವು ವಿದೇಶಿ ಕರೆನ್ಸಿಗಳೊಂದಿಗೆ ವ್ಯವಹರಿಸುತ್ತಿದ್ದರೆ ಸಂಬಂಧಿತ ಕರೆನ್ಸಿಯನ್ನು ಆಯ್ಕೆ ಮಾಡಿ. ಅಗತ್ಯವಿರುವ ಕರೆನ್ಸಿ ಲಭ್ಯವಿಲ್ಲದಿದ್ದರೆ ನೀವು ಹೊಸ ಕರೆನ್ಸಿಗಳನ್ನು ಸೂಚಿಸಬಹುದು ಮತ್ತು ವ್ಯವಸ್ಥೆ ಸ್ವಯಂಚಾಲಿತವಾಗಿ ಪರಿವರ್ತನೆ ದರವನ್ನು ಪಡೆಯುತ್ತದೆ. ಉಲ್ಲೇಖ ಸಂಖ್ಯೆ. ಅಗತ್ಯವಿದ್ದರೆ ಉಲ್ಲೇಖ ಸಂಖ್ಯೆಯನ್ನು ನಮೂದಿಸಿ. ಬಿಲ್ ಬಾಕಿ ಪಿಟಿಸಿ ಆಯ್ಕೆ. ಇದು ಪೋಸ್ಟ್ ಡೇಟೆಡ್ ಚೆಕ್ಸ್ ಪಿಡಿಸಿ ನಿರ್ವಹಣೆಗೆ ಬಳಸಲಾಗುತ್ತದೆ. ನಾವು ಪಿಡಿಸಿ ಸಮಸ್ಯೆಗಳು ಮತ್ತು ಸ್ವೀಕೃತಿ ನಮೂದುಗಳನ್ನು ವಿವರಿಸುವಾಗ ಈ ವೈಶಿಷ್ಟ್ಯವನ್ನು ಇನ್ನಷ್ಟು ವಿವರವಾಗಿ ವಿವರಿಸುತ್ತೇನೆ. ಈಗ ವೌಚರ್ಗೆ ಲಭ್ಯವಿರುವ ಸಂರಚನಾ ಆಯ್ಕೆಗಳನ್ನು ನೋಡೋಣ. ಅಲೈನ್ಡ್ ಬುಕ್ಸ್ನ ಪ್ರತಿಯೊಂದು ವೌಚರ್ಗೂ ಸಂರಚನಾ ಫಲಕವಿದೆ. ಇಲ್ಲಿ ನೀವು ಪೋಷಕ ಡಾಕ್ಯುಮೆಂಟ್ ಅನ್ನು ಹೊಂದಿಸಬಹುದು, ಅಗತ್ಯವಿಲ್ಲ. ಸ್ವೀಕೃತಿ ಮತ್ತು ಪಾವತಿ ವೌಚರ್ಗಳಿಗೆ ಪೋಷಕ ಡಾಕ್ಯುಮೆಂಟ್ ಅನ್ನು ಲಿಂಕ್ ಮಾಡುವುದು ಕಡ್ಡಾಯವಲ್ಲ. ವೈಶಿಷ್ಟ್ಯಪೂರ್ಣ ಉಲ್ಲೇಖ ಸಂಖ್ಯೆಯನ್ನು ಪರಿಶೀಲಿಸಿ. ನಕಲು ತಪ್ಪಿಸಲು ನೀವು ಈ ಆಯ್ಕೆಯನ್ನು ಸಕ್ರಿಯಗೊಳಿಸಬಹುದು. ಒಮ್ಮೆ ಸಕ್ರಿಯಗೊಳಿಸಿದ ನಂತರ ನೀವು ಈಗಾಗಲೇ ಇರುವ ಉಲ್ಲೇಖ ಸಂಖ್ಯೆಯನ್ನು ಮತ್ತೆ ಬಳಸಲು ಪ್ರಯತ್ನಿಸಿದರೆ ವ್ಯವಸ್ಥೆ ನಮೂದನ್ನು ಉಳಿಸಲು ಅನುಮತಿಸುವುದಿಲ್ಲ. ಈ ಪರಿಶೀಲನೆಯನ್ನು 3 ಮಟ್ಟಗಳಲ್ಲಿ ಅನ್ವಯಿಸಬಹುದು: ಪಾರ್ಟಿ ಪ್ರಕಾರ, ಶಾಖೆ ಪ್ರಕಾರ ಮತ್ತು ಒಟ್ಟು ಸಂಖ್ಯಾಕ್ರಮದಲ್ಲಿ. ನೀವು ಶಾಖೆಗಳು ಅಥವಾ ವರ್ಗಗಳ ಆಧಾರದ ಮೇಲೆ ಕಸ್ಟಮೈಸ್ ಮಾಡಬಹುದಾದ ಸರಣಿ ಮತ್ತು ಪೂರ್ವ ಪ್ರತ್ಯಯಗಳೊಂದಿಗೆ ವೌಚರ್ ಸಂಖ್ಯಾಕ್ರಮವನ್ನು ನಿರ್ವಹಿಸಬಹುದು. ಅಧಿಸೂಚನಾ ಆಯ್ಕೆಗಳು. ನಾವು ಅನೇಕ ಅಧಿಸೂಚನಾ ಚಾನಲ್ಗಳನ್ನು ಒದಗಿಸುತ್ತೇವೆ: ಇಮೇಲ್, ಎಸ್ಎನ್ಎಸ್ ಮತ್ತು ವಾಟ್ಸಾಪ್. ಇಮೇಲ್ ಸಂರಚನೆಗಾಗಿ ನಿಮಗೆ 2 ಸೆಟಪ್ ಆಯ್ಕೆಗಳು ಇವೆ: ಸರಳ ಸ್ವರೂಪ ಮತ್ತು ಟೆಂಪ್ಲೇಟ್ ಆಧಾರಿತ ಸ್ವರೂಪ. ನೀವು ರಚನೆ, ಸಂಪಾದನೆ ಅಥವಾ ಅನುಮೋದನೆ ಮುಂತಾದ ವಿಭಿನ್ನ ಕ್ರಿಯೆಗಳಿಗೆ ಅನೇಕ ಟೆಂಪ್ಲೇಟ್ಗಳನ್ನು ರಚಿಸಬಹುದು. ವಿವಿಧ ಹಂತಗಳಲ್ಲಿ ಸ್ವಯಂಚಾಲಿತ ಇಮೇಲ್ಗಳನ್ನು ಪ್ರೇರೇಪಿಸಬಹುದು ಮತ್ತು ನೀವು ವಿಷಯ ಶೀರ್ಷಿಕೆ, ಇಮೇಲ್ ದೇಹ, ಟೆಂಪ್ಲೇಟ್ಗಳು ಮತ್ತು ಸ್ವೀಕರಿಸುವವರನ್ನು ಕ್ಷ ಮತ್ತು ಬಾಕ್ಸ್ ಸೇರಿಸಿ ಕಸ್ಟಮೈಸ್ ಮಾಡಬಹುದು. ಅವಶ್ಯಕತೆ ಇದ್ದರೆ ಡಾಕ್ಯುಮೆಂಟ್ ಅನ್ನು ಪಠ್ಯ ಸ್ವರೂಪದಲ್ಲಿ ಜೋಡಿಸಬಹುದು.
ಅದೇ ರೀತಿ ಎಸ್ಎನ್ಎಸ್ ಸಂರಚನೆಗಾಗಿ ನೀವು ಟೆಂಪ್ಲೇಟ್ ಆಯ್ಕೆ ಮಾಡಿ ವಿವಿಧ ಕ್ರಿಯೆಗಳ ಆಧಾರದ ಮೇಲೆ ಎಸ್ಎನ್ಎಸ್ ಎಚ್ಚರಿಕೆಗಳನ್ನು ಪ್ರೇರೇಪಿಸಬಹುದು. ಪ್ರಸ್ತುತ ನಾವು 2 ಡಿಫಾಲ್ಟ್ ಟೆಂಪ್ಲೇಟ್ಗಳನ್ನು ಒದಗಿಸುತ್ತೇವೆ, ಆದರೆ ನೀವು ಕಸ್ಟಮ್ ಟೆಂಪ್ಲೇಟ್ಗಳನ್ನು ರಚಿಸಲು ಬಯಸಿದರೆ ನಿಮ್ಮ ಡಾಟ್ ಸೇವೆಗಳನ್ನು ಏಕೀಕರಿಸಬಹುದು. ಕೊನೆಗೆ ನಾವು ವಾಟ್ಸಾಪ್ ಅಧಿಸೂಚನೆಗಳಿಗೂ ಬೆಂಬಲ ನೀಡುತ್ತೇವೆ. ಇದನ್ನು ಕೂಡ ಇಮೇಲ್ ಮತ್ತು ಎಸ್ಎನ್ಎಸ್ಗಳಂತೆ ಸಂರಚಿಸಬಹುದು. ನೀವು ಸೆಟಪ್ ಪೂರ್ಣಗೊಳಿಸಿದ ನಂತರ ದಯವಿಟ್ಟು ಸೇವ್ ಕ್ಲಿಕ್ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ಮುಂದಿನ ಆಯ್ಕೆ ಅನುಮೋದನಾ ನಿರ್ವಹಣೆಗೆ ಸಂಬಂಧಿಸಿದೆ. ಅನುಮೋದನಾ ನಿರ್ವಹಣೆಗೆ ನಾವು ಬಳಕೆದಾರರಿಗೆ ಒಂದು ಸೌಲಭ್ಯವನ್ನು ನೀಡಿದ್ದೇವೆ. ಇದು ಮೇಕರ್ ಮತ್ತು ಚೆಕರ್ ಎಂಬ ಸಂಪ್ರದಾಯವಾಗಿದೆ. ಯಾರು ವೌಚರ್ ರಚಿಸುತ್ತಾರೋ, ಯಾರು ಎಂಟ್ರಿ ಮಾಡುತ್ತಾರೋ ಅವರಿಗೆ ಮಾತ್ರ ಆ ಎಂಟ್ರಿಯನ್ನು ಪಾಸ್ ಮಾಡುವ ಹಕ್ಕು ಇರುತ್ತದೆ. ಅನುಮೋದಕನು ಆ ಎಂಟ್ರಿಯನ್ನು ಅನುಮೋದಿಸುವವರೆಗೆ ಆ ಎಂಟ್ರಿ ಯಾವುದೇ ವರದಿ ಅಥವಾ ಲೆಡ್ಜರ್ನಲ್ಲಿ ತೋರಿಸುವುದಿಲ್ಲ. ಹೀಗಾಗಿ ಪ್ರತಿಯೊಂದು ವೌಚರ್ನಲ್ಲಿಯೂ ನಾವು ಈ ಅನುಮೋದನಾ ನಿರ್ವಹಣೆಯ ಸೌಲಭ್ಯವನ್ನು ಒದಗಿಸಿದ್ದೇವೆ. ಇಲ್ಲಿ 2 ಅಥವಾ 3 ಆಯ್ಕೆಗಳು ಲಭ್ಯವಿವೆ. 1 ಹಂತ, 2 ಹಂತಗಳ ವರ್ಕ್ಫ್ಲೋ. ನೀವು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಬಹುದು. ಈಗ ಉಳಿಸಿ. ಹೀಗಾಗಿ ಈ ಎಂಟ್ರಿಯನ್ನು ಪಾಸ್ ಮಾಡುವಾಗ ನಾವು ಆಯ್ಕೆ ನೀಡಿದ್ದೇವೆ. ನೀವು ಇಲ್ಲಿ ಎಲ್ಲ ವಿವರಗಳನ್ನು ಆಯ್ಕೆ ಮಾಡಬಹುದು ಮತ್ತು ಲೆಡ್ಜರ್ ಅನ್ನು ಕೂಡ ಆಯ್ಕೆ ಮಾಡಬೇಕಾಗುತ್ತದೆ. ನೀವು ಯಾವುದೇ ವೆಚ್ಚ ಅಥವಾ ಆದಾಯದ ಲೆಡ್ಜರ್ ಅನ್ನು ಇಲ್ಲಿ ಸರಳವಾಗಿ ಆಯ್ಕೆ ಮಾಡಬಹುದು ಮತ್ತು ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಮಾಡಲು ಬಯಸುವ ಮೊತ್ತವನ್ನು ನಮೂದಿಸಬಹುದು. ನೀವು ಅಲ್ಲಿ ಲಭ್ಯವಿರುವ ಆನ್ ಬಿಹಾಫ್ ಆಫ್ ಬ್ರಾಂಚ್ ಆಯ್ಕೆಯನ್ನು ಆಯ್ಕೆ ಮಾಡಬೇಕು ಮತ್ತು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೀಗ ಉಳಿಸಿ. ಎಂಟ್ರಿ ಸ್ವಯಂಚಾಲಿತವಾಗಿ ಉಳಿಯುತ್ತದೆ. ಅಟ್ಯಾಚ್ಮೆಂಟ್ ಆಯ್ಕೆಯನ್ನು ನಾವು ಅಲ್ಲಿ ನೀಡಿದ್ದೇವೆ. ಪ್ರತಿ ವೌಚರ್ನಲ್ಲಿಯೂ ನಾವು ಅಟ್ಯಾಚ್ಮೆಂಟ್ ಆಯ್ಕೆಯನ್ನು ನೀಡಿದ್ದೇವೆ. ನೀವು ಇಲ್ಲಿ ಯಾವುದೇ ಡಾಕ್ಯುಮೆಂಟ್ ಅನ್ನು ಸರಳವಾಗಿ ಅಟ್ಯಾಚ್ ಮಾಡಬಹುದು ಮತ್ತು ಉಳಿಸಬಹುದು. ನೀವು ನಿಮ್ಮ ಗ್ರಿಡ್ ಅನ್ನು ಕೂಡ ಕಸ್ಟಮೈಸ್ ಮಾಡಬಹುದು. ಗ್ರಿಡ್ ಕಾನ್ಫಿಗರೇಷನ್ ಕೂಡ ಅಲ್ಲಿ ಲಭ್ಯವಿದೆ. ಮತ್ತೊಂದು ವೌಚರ್ ಎಂದರೆ ಟ್ರಾನ್ಸ್ಫರ್ ಜನರಲ್ ವೌಚರ್. ಜನರಲ್ ವೌಚರ್ಗಳು. ಹಾಗಾಗಿ ಟ್ರಾನ್ಸ್ಫರ್ ಜನರಲ್ ವೌಚರ್ ಅನ್ನು ನಾವು ಕಾಂಟ್ರಾ ಎಂಟ್ರಿಗಳಿಗಾಗಿ ನೀಡಿದ್ದೇವೆ. ಯಾವುದಾದರೂ ನಗದುದಿಂದ ನಗದು ಠೇವಣಿ, ಬ್ಯಾಂಕ್ನಿಂದ ಬ್ಯಾಂಕ್ಗೆ ಠೇವಣಿ, ಬ್ಯಾಂಕ್ನಿಂದ ಬ್ಯಾಂಕ್ಗೆ ವಾಪಸ್ ಪಡೆಯುವಂತಹ ಎಂಟ್ರಿಗಳಿದ್ದರೆ ಆ ಎಂಟ್ರಿಗಳನ್ನು ನೀವು ಈ ವೌಚರ್ನಿಂದ ಪಾಸ್ ಮಾಡಬಹುದು. ಅದೇ ವೌಚರ್ನಲ್ಲಿ ನಾವು ಕ್ಯಾಟಗರಿ ಆಯ್ಕೆಯನ್ನು ನೀಡಿದ್ದೇವೆ. ಬ್ರಾಂಚ್ ಆಯ್ಕೆಯೂ ಲಭ್ಯವಿದೆ. ನಗದುದಿಂದ ಬ್ಯಾಂಕ್ಗೆ ನೀವು ಆಯ್ಕೆ ಮಾಡಬೇಕು. ಮೊತ್ತದ ಆಯ್ಕೆಯೂ ಇದೆ. ಚೆಕ್ ಸಂಖ್ಯೆಯೂ ಇದ್ದರೆ ನೀವು ಅದನ್ನು ಇಲ್ಲಿ ನಮೂದಿಸಬಹುದು. ಬ್ಯಾಂಕ್ ಶುಲ್ಕಗಳ ಜಿಎಲ್. ಆ ನಿರ್ದಿಷ್ಟ ಎಂಟ್ರಿಗೆ ಯಾವುದೇ ಬ್ಯಾಂಕ್ ಶುಲ್ಕಗಳು ಅನ್ವಯಿಸಿದರೆ ನೀವು ಆ ಶುಲ್ಕಗಳನ್ನು ಕೂಡ ಇಲ್ಲಿ ನಮೂದಿಸಬಹುದು. ವಿವರಣೆ ಮತ್ತು ಅಟ್ಯಾಚ್ಮೆಂಟ್ ಆಯ್ಕೆಯೂ ಲಭ್ಯವಿದೆ. ಈಗ ನಾವು ಎಂಟ್ರಿಯನ್ನು ಉಳಿಸಬೇಕು. ಮುಂದೆ ರಿವರ್ಸಲ್ ಜನರಲ್ ಎಂಟ್ರಿ. ಯಾವುದೇ ಜನರಲ್ ಎಂಟ್ರಿಯನ್ನು ನೀವು ರಿವರ್ಸ್ ಮಾಡಬೇಕೆಂದಿದ್ದರೆ ಈ ವೌಚರ್ನಿಂದ ಸರಳವಾಗಿ ರಿವರ್ಸ್ ಮಾಡಬಹುದು. ಕ್ಯಾಟಗರಿ ಆಯ್ಕೆ, ಬ್ರಾಂಚ್ ಆಯ್ಕೆಯೂ ಲಭ್ಯವಿದೆ. ರಿವರ್ಸಲ್ ವೌಚರ್ ಪ್ರಕಾರ. ಹಾಗಾಗಿ ಆಯ್ಕೆಗಳು ಲಭ್ಯವಿವೆ. ರಿವರ್ಸ್ ವೌಚರ್ ಸಂಖ್ಯೆ ಮತ್ತು ನೀವು ಲೆಡ್ಜರ್ ಆಯ್ಕೆ ಮಾಡಬೇಕು. ನೀವು ಲೆಡ್ಜರ್ ಅನ್ನು ಡೆಬಿಟ್ ಮಾಡಲು ಬಯಸುತ್ತೀರಿ. ನೀವು ಲೆಡ್ಜರ್ ಅನ್ನು ಕ್ರೆಡಿಟ್ ಮಾಡಲು ಬಯಸುತ್ತೀರಿ. ಇದಲ್ಲದೆ ಈ ಲೆಡ್ಜರ್ನಲ್ಲಿ ನೀವು ಲೆಡ್ಜರ್ನಿಂದಲೇ ಟಿಡಿಎಸ್ ಆಯ್ಕೆಯನ್ನು ಆನ್ ಮಾಡಿದ್ದರೆ ಇಲ್ಲಿ ಟಿಡಿಎಸ್ ಟ್ಯಾಬ್ ಕೂಡ ಲಭ್ಯವಿದೆ. ಹಾಗಾಗಿ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ಈಗ ನಾವು ಯಾವುದೇ ಲೆಡ್ಜರ್ ಆಯ್ಕೆ ಮಾಡಿಲ್ಲ, ಆದ್ದರಿಂದ ಇದು ನನಗೆ ಈ ಲೆಡ್ಜರ್ಗೆ ಟಿಡಿಎಸ್ ಅನ್ವಯಿಸುವುದಿಲ್ಲ ಎಂಬ ಪಾಪಪ್ ತೋರಿಸುತ್ತದೆ, ಏಕೆಂದರೆ ನಾನು ಯಾವುದೇ ಲೆಡ್ಜರ್ ಆಯ್ಕೆ ಮಾಡಿಲ್ಲ. ಹೀಗಾಗಿ ಈ ಎಂಟ್ರಿಯ ಮೂಲಕ ನೀವು ಕಡಿತಗೊಳಿಸಬಹುದು. ಪ್ರತಿ ಹಣಕಾಸು ವೌಚರ್ನಲ್ಲಿ, ಹಣಕಾಸು ಮಾಡ್ಯೂಲ್ನಲ್ಲಿ ಪ್ರತಿಯೊಂದು ವೌಚರ್ನಲ್ಲಿಯೂ ಟಿಡಿಎಸ್ ಕಡಿತಗೊಳಿಸುವ ವ್ಯವಸ್ಥೆಯನ್ನು ನಾವು ನೀಡಿದ್ದೇವೆ. ಅಟ್ಯಾಚ್ಮೆಂಟ್ ಆಯ್ಕೆಯೂ ಲಭ್ಯವಿದೆ. ಈಗ ಎಂಟ್ರಿಯನ್ನು ಉಳಿಸಿ. ಹಾಗಾಗಿ ನೀವು ಹಣಕಾಸು ಮಾಡ್ಯೂಲ್ನಲ್ಲಿ ಎಂಟ್ರಿಗಳನ್ನು ಪಾಸ್ ಮಾಡುತ್ತಿರುವಾಗ ನೀವು ಖಂಡಿತವಾಗಿಯೂ ತಿಳಿದುಕೊಳ್ಳಬೇಕಾದ ಕೆಲವು ಮುಖ್ಯ ವೈಶಿಷ್ಟ್ಯಗಳಿವೆ. ಮೊದಲು ಇಲ್ಲಿ ಓಪನ್ ಎಂಬ ಆಯ್ಕೆ ಇದೆ. ಇದು ಮೂಲತಃ ನೀವು ಇದುವರೆಗೆ ಪಾಸ್ ಮಾಡಿದ ಎಲ್ಲಾ ವ್ಯವಹಾರಗಳನ್ನು ತ್ವರಿತವಾಗಿ ವೀಕ್ಷಿಸಲು ಸಹಾಯ ಮಾಡುತ್ತದೆ. ಯಾವುದೇ ಹಳೆಯ ಎಂಟ್ರಿಯನ್ನು ಪರಿಶೀಲಿಸಲು ಅಥವಾ ವಿಮರ್ಶಿಸಲು ನೀವು ಬಯಸಿದಾಗ ಇದು ತುಂಬಾ ಉಪಯುಕ್ತವಾಗಿದೆ.
ನಂತರ ನೀವು ಯಾವಾಗಲಾದರೂ ಯಾವುದೇ ಎಂಟ್ರಿಯನ್ನು ಅಳಿಸಬೇಕಾದರೆ ಅದನ್ನು ಸಹ ಸುಲಭವಾಗಿ ಮಾಡಬಹುದು. ನೀವು ಕೇವಲ ಆ ವ್ಯವಹಾರವನ್ನು ಆಯ್ಕೆ ಮಾಡಿ ಅಳಿಸುವ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅಷ್ಟು ಸರಳವಾಗಿದೆ. ಈಗ ನೀವು ಅಳಿಸಲು ಬಯಸದೆ ಬದಲಿಗೆ ಹೋಲುವ ವ್ಯವಹಾರಕ್ಕಾಗಿ ಈಗಿರುವ ಎಂಟ್ರಿಯನ್ನು ನಕಲಿಸಲು ಬಯಸಿದರೆ ಅದಕ್ಕಾಗಿ ನೀವು ಕಾಪಿ ಆಯ್ಕೆಯನ್ನು ಬಳಸಬಹುದು. ನೀವು ನಕಲಿಸಲು ಬಯಸುವ ಎಂಟ್ರಿಯನ್ನು ಆಯ್ಕೆ ಮಾಡಿ ಮುಂದುವರಿಯಬೇಕು. ಕೆಲವೊಮ್ಮೆ ನೀವು ಒಂದು ಎಂಟ್ರಿಯನ್ನು ಸಂಪೂರ್ಣವಾಗಿ ಅಳಿಸಲು ಬಯಸದೆ ತಾತ್ಕಾಲಿಕವಾಗಿ ಅದನ್ನು ರದ್ದುಗೊಳಿಸುವ ಅಗತ್ಯವಿರಬಹುದು. ಅಂತಹ ಸಂದರ್ಭದಲ್ಲಿ ರದ್ದು ಮಾಡುವ ಆಯ್ಕೆ ಇದೆ. ಮತ್ತೆ ನೀವು ನಿಮ್ಮ ಮನಸ್ಸು ಬದಲಿಸಿ ಆ ರದ್ದಾದ ಎಂಟ್ರಿಯನ್ನು ಮತ್ತೆ ಬೇಕಾದರೆ ಪುನಃ ಸ್ಥಾಪನೆ ಆಯ್ಕೆಯೂ ಇದೆ. ಇದು ಯಾವುದೇ ತೊಂದರೆ ಇಲ್ಲದೆ ಆ ಎಂಟ್ರಿಯನ್ನು ನಿಮ್ಮ ವ್ಯವಸ್ಥೆಗೆ ತ್ವರಿತವಾಗಿ ಮರಳಿ ತರಲು ಸಹಾಯ ಮಾಡುತ್ತದೆ. ಈಗ ಮುಂದುವರಿದರೆ ನಾವು ಫೈನಾನ್ಸ್ ಜನರಲ್ ವೌಚರ್ಗೆ ಬರುತ್ತೇವೆ. ಈ ವೌಚರ್ ಮೂಲಕ ನೀವು ಸಾಮಾನ್ಯ ಎಂಟ್ರಿಗಳನ್ನು ಬಹಳ ಸುಲಭವಾಗಿ ಪಾಸ್ ಮಾಡಬಹುದು. ಉದಾಹರಣೆಗೆ ನೀವು ಯಾವುದೇ ಲೆಡ್ಜರ್ ಅನ್ನು ಡೆಬಿಟ್ ಮಾಡಬೇಕಾದರೂ, ಕ್ರೆಡಿಟ್ ಮಾಡಬೇಕಾದರೂ ಅಥವಾ ಅನೇಕ ಲೆಡ್ಜರ್ಗಳು ಒಳಗೊಂಡಿದ್ದರೂ ಸಹ ನೀವು ಎಲ್ಲ ಅವುಗಳ ಸಮನ್ವಯವನ್ನು ಇಲ್ಲಿ ನಿರ್ವಹಿಸಬಹುದು. ಹೌದು, ಇತರ ವೌಚರ್ಗಳಂತೆ ಇಲ್ಲಿ ಕೂಡ ನೀವು ಸಂರಚನೆ ಮತ್ತು ಅಟ್ಯಾಚ್ಮೆಂಟ್ ಆಯ್ಕೆಗಳು ಲಭ್ಯವಿವೆ. ಇದಾದ ನಂತರ ಖರ್ಚು ಜನರಲ್ ವೌಚರ್ ಬಗ್ಗೆ ಮಾತನಾಡೋಣ. ಈ ವೌಚರ್ ವಿಶೇಷವಾಗಿ ನಿಮಗೆ ಸಹಾಯ ಮಾಡಲು ರೂಪುಗೊಂಡಿದೆ. ನೀವು ಖರ್ಚು ಎಂಟ್ರಿಗಳನ್ನು ಬುಕ್ ಮಾಡುತ್ತಿರುವಾಗ ಜಿಎಸ್ಟಿ ಒಳಗೊಂಡಿರುವ ಸಂದರ್ಭಗಳಲ್ಲಿ. ಉದಾಹರಣೆಗೆ, ನೀವು ನಿಮ್ಮ ಕಂಪನಿಗೆ ಜಾಹೀರಾತು ಸೇವೆಗಳನ್ನು ಪಡೆಯುತ್ತಿದ್ದೀರಿ ಎಂದು ಊಹಿಸೋಣ ಮತ್ತು ಸ್ಪಷ್ಟವಾಗಿಯೇ ಆ ಸೇವೆಗೆ ಜಿಎಸ್ಟಿ ಅನ್ವಯಿಸುತ್ತದೆ. ಆದ್ದರಿಂದ ನೀವು ಆ ಎಂಟ್ರಿಯನ್ನು ಈ ವೌಚರ್ ಮೂಲಕ ಪಾಸ್ ಮಾಡಬಹುದು. ಈ ವೌಚರ್ನಲ್ಲಿ ಮೊದಲು ನೀವು ನಿಮ್ಮ ಶಾಖೆ, ವರ್ಗ ಮತ್ತು ವಿತರಣಾಕಾರರನ್ನು ಆಯ್ಕೆ ಮಾಡಬೇಕು. ನಂತರ ನೀವು ಐಟಂ ಸೆಲೆಕ್ಷನ್ ಎಂಬ ಆಯ್ಕೆಯನ್ನು ಗಮನಿಸುತ್ತೀರಿ. ಹಾಗಾಗಿ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನ್ ಇನ್ವೆಂಟರಿ ಸರ್ವಿಸ್ ಐಟಂ ಅನ್ನು ಸೃಷ್ಟಿಸಬೇಕು. ನಾವು ಇಲ್ಲಿ ಐಟಂ ಸೃಷ್ಟಿಸಲು ಕೇಳುವ ಕಾರಣವೆಂದರೆ ನೀವು ಅದನ್ನು ಸೃಷ್ಟಿಸಿದಾಗ ಸಿಸ್ಟಮ್ ಸ್ವಯಂಚಾಲಿತವಾಗಿ ಆ ಐಟಂಗೆ ನೀವು ಹೊಂದಿಸಿರುವ ಹಸನ ಕೋಡ್, ಸ್ಯಾಕ್ ಕೋಡ್ ಮತ್ತು ತೆರಿಗೆ ಕೋಡ್ ಅನ್ನು ಆಯ್ಕೆ ಮಾಡುತ್ತದೆ. ಇದು ಬಹಳಷ್ಟು ಸಮಯವನ್ನು ಉಳಿಸುತ್ತದೆ ಮತ್ತು ನಿಮ್ಮ ಎಂಟ್ರಿಗಳು ತೆರಿಗೆ ನಿಯಮಾನುಸಾರವಾಗಿರುತ್ತವೆ ಎಂಬುದನ್ನು ಖಚಿತಪಡಿಸುತ್ತದೆ. ನೀವು ಪೂರೈಕೆದಾರರ ಇನ್ವಾಯ್ಸ್ ಸಂಖ್ಯೆ ಮತ್ತು ಪೂರೈಕೆದಾರರ ಇನ್ವಾಯ್ಸ್ ದಿನಾಂಕವನ್ನು ಕೂಡ ನಮೂದಿಸಬೇಕಾಗುತ್ತದೆ. ಮತ್ತು ವ್ಯವಹಾರವು ಬೇರೆ ಕರೆನ್ಸಿಯಲ್ಲಿ ಇದ್ದರೆ ಚಿಂತಿಸಬೇಕಾಗಿಲ್ಲ. ಕೇವಲ ಕರೆನ್ಸಿಯನ್ನು ಆಯ್ಕೆ ಮಾಡಿ, ಏಕೆಂದರೆ ನಾವು ಬಹು ಕರೆನ್ಸಿ ವ್ಯವಹಾರಗಳನ್ನು ಬೆಂಬಲಿಸುತ್ತೇವೆ. ಅದಾದ ನಂತರ ನಿಮ್ಮ ವೆಚ್ಚಕ್ಕಾಗಿ ಲೆಡ್ಜರ್ ಆಯ್ಕೆ ಮಾಡಿ ತೆರಿಗೆಗೆ ಒಳಪಟ್ಟ ಮೊತ್ತವನ್ನು ನಮೂದಿಸಬೇಕು. ನೀವು ಆ ವಿವರಗಳನ್ನು ತುಂಬಿದ ನಂತರ ತೆರಿಗೆ ಕೋಡ್ ಸ್ವಯಂಚಾಲಿತವಾಗಿ ಕಾಣಿಸುತ್ತದೆ ಮತ್ತು ತೆರಿಗೆಗೆ ಒಳಪಟ್ಟ ಮೌಲ್ಯ ಹಾಗೂ ತೆರಿಗೆ ಮೊತ್ತವು ಸ್ವಯಂಚಾಲಿತವಾಗಿ ಲೆಕ್ಕ ಹಾಕಲಾಗುತ್ತದೆ. ನೀವು ಇಲ್ಲಿ ಅಟ್ಯಾಚ್ಮೆಂಟ್ ಆಯ್ಕೆಯನ್ನು ಕಾಣಬಹುದು. ಇದರಲ್ಲಿ ನೀವು ಸಂಬಂಧಿತ ದಾಖಲೆಗಳನ್ನು, ಉದಾಹರಣೆಗೆ ಇನ್ವಾಯ್ಸ್ಗಳು ಅಥವಾ ಬಿಲ್ಲುಗಳನ್ನು ಅಟ್ಯಾಚ್ ಮಾಡಬಹುದು. ಮತ್ತು ಹೌದು, ಟಿಡಿಎಸ್ ಅನ್ವಯವಾಗಿದ್ದರೆ ಈ ವೌಚರ್ನಲ್ಲಿಯೇ ಟಿಡಿಎಸ್ಗೆ ವಿಶೇಷ ವಿಭಾಗವಿದೆ. ನೀವು ಸರಿಯಾದ ಟಿಡಿಎಸ್ ವಿಭಾಗವನ್ನು ಆಯ್ಕೆ ಮಾಡಿ ಸೂಕ್ತ ಲೆಡ್ಜರ್ ಆಯ್ಕೆ ಮಾಡಿದರೆ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಒಟ್ಟು ಮೊತ್ತವನ್ನು ಲೆಕ್ಕಹಾಕಿ ಅನ್ವಯಿಸುವ ದರದ ಆಧಾರದ ಮೇಲೆ ಟಿಡಿಎಸ್ ಕಡಿತವನ್ನು ಅನ್ವಯಿಸುತ್ತದೆ. ಹೀಗಾಗಿ ಒಟ್ಟಾರೆ ಇದು ತುಂಬಾ ಸುಗಮ ಮತ್ತು ಬಳಕೆದಾರ ಸ್ನೇಹಿಯಾಗಿದೆ. ಈಗ ಮಾರಾಟ ಖರೀದಿ ಸಾಮಾನ್ಯ ವೌಚರ್ ಬಗ್ಗೆ ಮಾತನಾಡುವುದಾದರೆ, ನಿಮ್ಮ ಇನ್ವೆಂಟರಿ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲದೆ ಮಾರಾಟ ಅಥವಾ ಖರೀದಿ ಎಂಟ್ರಿಗಳನ್ನು ಪಾಸ್ ಮಾಡಲು ಇದು ಅತ್ಯಂತ ಉಪಯುಕ್ತವಾಗಿದೆ. ಉದಾಹರಣೆಗೆ, ನೀವು ಯಾವುದೇ ಐಟಂ ಆಯ್ಕೆ ಮಾಡದೆ ಸರಳವಾದ ಮಾರಾಟ ಎಂಟ್ರಿಯನ್ನು ಪಾಸ್ ಮಾಡುತ್ತಿದ್ದೀರಿ ಎಂದು ಹೇಳೋಣ. ನೀವು ಇದನ್ನು ಇಲ್ಲಿ ಸುಲಭವಾಗಿ ಮಾಡಬಹುದು. ಮಾರಾಟ ಸಾಮಾನ್ಯ ವೌಚರ್ನಲ್ಲಿ ನೀವು ನಿಮ್ಮ ಮಾರಾಟಕ್ಕೆ ಸಂಬಂಧಿಸಿದ ಲೆಡ್ಜರ್ ಆಯ್ಕೆ ಮಾಡಿ, ರೆಫರೆನ್ಸ್ ಸಂಖ್ಯೆಯನ್ನು ನಮೂದಿಸಿ, ಗ್ರಾಹಕನನ್ನು ಆಯ್ಕೆ ಮಾಡಿ ಮತ್ತು ಮೊತ್ತವನ್ನು ನಮೂದಿಸಬಹುದು. ಇಲ್ಲಿ ಯಾವುದೇ ಐಟಂ ಮಾಸ್ಟರ್ ಸೇರಿಲ್ಲ. ಇದನ್ನು ಸೇವಾ ಮಾರಾಟ ಅಥವಾ ಇನ್ವೆಂಟರಿ ಇಲ್ಲದ ಮಾರಾಟಗಳಿಗೆ ಪರಿಪೂರ್ಣವಾಗಿಸುತ್ತದೆ. ಮತ್ತು ಖಂಡಿತವಾಗಿಯೂ ಜಿಎಸ್ಟಿ ಇದ್ದರೆ ನೀವು ಕೇವಲ ತೆರಿಗೆ ಕೋಡ್ ಆಯ್ಕೆ ಮಾಡಬಹುದು ಮತ್ತು ವ್ಯವಸ್ಥೆ ಸ್ವಯಂಚಾಲಿತವಾಗಿ ತೆರಿಗೆಯನ್ನು ಲೆಕ್ಕ ಹಾಕುತ್ತದೆ. ಇದು ನಿಜವಾಗಿಯೂ ಸರಳವಾಗಿದೆ. ಮತ್ತು ಇದೇ ಪ್ರಕ್ರಿಯೆ ಕ್ರೆಡಿಟ್ ನೋಟ್ಗಳು ಮತ್ತು ಡೆಬಿಟ್ ನೋಟ್ಗಳಿಗೆ ಎರಡೂ ಮಾರಾಟ ಮತ್ತು ಖರೀದಿ ಭಾಗಗಳಲ್ಲಿ ಅನ್ವಯಿಸುತ್ತದೆ. ನೀವು ಅದೇ ಪ್ರಕ್ರಿಯೆಯನ್ನು ಅನುಸರಿಸಿದರೆ ಸಾಕು, ನೀವು ಮುಂದುವರಿಯಬಹುದು.
ಹೀಗಾಗಿ ಈಗ ಮುಂದಿನ ಎಂಟ್ರಿಗೆ ಸಾಗೋಣ. ಇಲ್ಲಿ ನಾವು ಇಂಟರ್ ಬ್ರಾಂಚ್ ಫಂಡ್ ಟ್ರಾನ್ಸ್ಫರ್ ಅನ್ನು ಹೊಂದಿದ್ದೇವೆ. ನಿಜವಾಗಿ ಹೆಸರಿನಂತೆ ಈ ವೌಚರ್ ಅನ್ನು ನೀವು ಅನೇಕ ಶಾಖೆಗಳು ಅಥವಾ ಅನೇಕ ಸ್ಥಳಗಳನ್ನು ನಿರ್ವಹಿಸುತ್ತಿದ್ದಾಗ ಮತ್ತು ಅವುಗಳ ನಡುವೆ ನಿಧಿಗಳನ್ನು ವರ್ಗಾಯಿಸುವ ಅಗತ್ಯವಿದ್ದಾಗ ಬಳಸಲಾಗುತ್ತದೆ. ಉದಾಹರಣೆಗೆ, ನಿಮ್ಮ ಮುಂಬೈ ಶಾಖೆಯಿಂದ ನೀವು ಬ್ಯಾಂಕ್ ಅಥವಾ ನಗದು ಮೂಲಕ ನಿಧಿಗಳನ್ನು ವರ್ಗಾಯಿಸುತ್ತಿದ್ದೀರಿ ಎಂದು ಹೇಳೋಣ. ನೀವು ಆ ಎಂಟ್ರಿಯನ್ನು ಈ ವೌಚರ್ ಮೂಲಕ ಸುಲಭವಾಗಿ ಪಾಸ್ ಮಾಡಬಹುದು. ಈ ವೌಚರ್ನಲ್ಲಿ ನಾವು ವರ್ಗವನ್ನು ಆಯ್ಕೆ ಮಾಡುವ ಮತ್ತು ಶಾಖೆಯನ್ನು ಆಯ್ಕೆ ಮಾಡುವ ಆಯ್ಕೆಯನ್ನು ನೀಡಿದ್ದೇವೆ ಎಂಬುದನ್ನು ನೀವು ಗಮನಿಸುತ್ತೀರಿ. ಹಾಗೆಂದರೆ, ನಾನು ಹೇಳಿದಂತೆ, ನೀವು ಮುಂಬೈಯಿಂದ ನಿಧಿಗಳನ್ನು ವರ್ಗಾಯಿಸುತ್ತಿದ್ದರೆ ಮುಂಬೈಯನ್ನು ನಿಮ್ಮ ಶಾಖೆಯಾಗಿ ಆಯ್ಕೆ ಮಾಡುತ್ತೀರಿ. ನಂತರ ನೀವು ಅಲ್ಲಿ 2 ಪ್ರಮುಖ ಆಯ್ಕೆಗಳು ಲಭ್ಯವಿರುವುದನ್ನು ನೋಡುತ್ತೀರಿ. ಒಂದುದು ಸ್ವೀಕರಿಸಲಾಗಿದೆ ಮತ್ತು ಇನ್ನೊಂದುದು ನಗದು ಅಥವಾ ಬ್ಯಾಂಕ್ನಿಂದ ಶಾಖೆಗೆ ಪಾವತಿ. ಹೀಗಾಗಿ ನೀವು ನಿಧಿಗಳನ್ನು ಸ್ವೀಕರಿಸುತ್ತಿದ್ದೀರಾ ಅಥವಾ ವರ್ಗಾಯಿಸುತ್ತಿದ್ದೀರಾ ಎಂಬುದರ ಆಧಾರದಲ್ಲಿ ನೀವು ಸೂಕ್ತವಾದ ಆಯ್ಕೆಯನ್ನು ಆಯ್ಕೆ ಮಾಡಬಹುದು. ವರ್ಗಾವಣೆ ಚೆಕ್ ಮೂಲಕ ನಡೆಯುತ್ತಿದ್ದರೆ ನೀವು ಚೆಕ್ ಸಂಖ್ಯೆಯನ್ನು ಕೂಡ ಉಲ್ಲೇಖಿಸಬಹುದು. ಮತ್ತು ಇತರ ವೌಚರ್ಗಳಂತೆ ನೀವು ಯಾವುದೇ ಪೂರಕ ದಾಖಲೆಗಳನ್ನು ಜೋಡಿಸಲು ಬಯಸಿದರೆ ಅಟ್ಯಾಚ್ಮೆಂಟ್ ಆಯ್ಕೆಯೂ ಲಭ್ಯವಿದೆ. ಕೊನೆಯಲ್ಲಿ ನಿಧಿ ವರ್ಗಾವಣೆಯ ಉದ್ದೇಶ ಅಥವಾ ವಿವರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಒಂದು ವಿವರಣೆ ಕ್ಷೇತ್ರವೂ ಇದೆ. ಈಗ ಇದಾದ ನಂತರ ನಾವು ಮುಂದಾಗೋ ಮುಂದಿನ ವೌಚರ್ ಎಂದರೆ ಜಿಎಸ್ಟಿ ಅಡ್ಜಸ್ಟ್ಮೆಂಟ್ ವೌಚರ್. ಜಿಎಸ್ಟಿ ಸಂಬಂಧಿತ ಲೆಡ್ಜರ್ ಬ್ಯಾಲೆನ್ಸ್ಗಳನ್ನು ಸರಿಪಡಿಸಲು ನೀವು ಬಯಸುವಾಗ ಇದು ಬಹಳ ಮುಖ್ಯವಾದದ್ದು. ಹೀಗಾಗಿ ಇಲ್ಲಿ ಮೂಲತಃ ಏನಾಗುತ್ತೆ ಅಂದ್ರೆ, ನೀವು ಈ ವೌಚರ್ ತೆರೆಯುತ್ತಿದ್ದಂತೆ ನಿಮ್ಮ ಒಟ್ಟು ಬಾಕಿ, ಒಟ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಐಟಿಸಿ ಲಭ್ಯವಿರುವುದು ಮತ್ತು ನಿಮ್ಮ ನೆಟ್ ಪೇಯಬಲ್ ಮೊತ್ತಗಳನ್ನು ನೋಡಬಹುದಾದ ಒಂದು ವಿಂಡೋ ಕಾಣಿಸುತ್ತದೆ. ಮೊದಲಿಗೆ ನೀವು ಮಾಡಬೇಕಾದದ್ದು ನಿಮ್ಮ ಜಿಎಸ್ಟಿ ಸಂಖ್ಯೆಯನ್ನು ಆಯ್ಕೆ ಮಾಡುವುದು. ಅದಾದ ನಂತರ ನೀವು ಸರಿಪಡಣೆ ಮಾಡುತ್ತಿರುವ ತಿಂಗಳು ಮತ್ತು ವರ್ಷವನ್ನು ಆಯ್ಕೆ ಮಾಡಬೇಕು. ನೀವು ಓಕೆ ಕ್ಲಿಕ್ ಮಾಡಿದ ನಂತರ ಸಿಸ್ಟಮ್ ಸ್ವಯಂಚಾಲಿತವಾಗಿ ಜಿಎಸ್ಟಿ ಸಂಬಂಧಿತ ಪ್ರಸ್ತುತ ಲೆಡ್ಜರ್ ಬ್ಯಾಲೆನ್ಸ್ಗಳನ್ನು ಪಡೆದು ಪ್ರದರ್ಶಿಸುತ್ತದೆ. ಈಗ ನನ್ನ ಸಿಸ್ಟಂನಲ್ಲಿ ಯಾವುದೇ ಬ್ಯಾಲೆನ್ಸ್ ಇಲ್ಲ, ಆದ್ದರಿಂದ ಅದು ಖಾಲಿಯಾಗಿಯೇ ತೋರಿಸುತ್ತಿದೆ. ಆದರೆ ಸಾಮಾನ್ಯವಾಗಿ ನೀವು ಎಲ್ಲಾ ಸಂಖ್ಯೆಗಳನ್ನು, ಉದಾಹರಣೆಗೆ ನಿಮ್ಮ ತೆರಿಗೆ ಬಾಕಿ ಮತ್ತು ಲಭ್ಯವಿರುವ ಐಟಿಸಿ ನೋಡಬಹುದು. ಲಭ್ಯವಿರುವ ಐಟಿಸಿ ಇದ್ದರೆ ಮತ್ತು ನಿಮಗೆ ಕೆಲವು ತೆರಿಗೆ ಬಾಕಿ ಇದ್ದರೆ ನೀವು ಇದನ್ನು ಈ ವೌಚರ್ ಮೂಲಕ ಸುಲಭವಾಗಿ ಸರಿಹೊಂದಿಸಬಹುದು. ಹಾಗೇನೂ ಬಾಕಿ ಇಲ್ಲದಿದ್ದರೂ ಸಹ, ಉದಾಹರಣೆಗೆ ನೀವು ಬಳಸದೆ ಉಳಿದಿರುವ ಐಟಿಸಿ ಮಾತ್ರ ಇದ್ದರೂ ಸಹ ನೀವು ಬ್ಯಾಲೆನ್ಸ್ಗಳನ್ನು ಸರಿಹೊಂದಿಸಬಹುದು. ಈ ಸರಿಹೊಂದಿಕೆ ಮಾಡಿದ ನಂತರ ನಿಮ್ಮ ಲೆಡ್ಜರ್ಗಳಲ್ಲಿ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿಯೂ ಸರಿಯಾದ ಪ್ರತಿಬಿಂಬವನ್ನು ನೀವು ನೋಡಬಹುದು. ಹೀಗಾಗಿ ಈ ವೌಚರ್ ಮೂಲಕ ಜಿಎಸ್ಟಿ ಪಾವತಿ ಹೊಂದಾಣಿಕೆಯನ್ನು ನಿರ್ವಹಿಸುವುದು ತುಂಬಾ ಸುಲಭವಾಗುತ್ತದೆ. ಸರಿ, ಈಗ ಮುಂದಿನ ಪ್ರಮುಖ ವೌಚರ್ಗೆ ಬರುವುದಾದರೆ ಅದು ಜಿಎಸ್ಟಿ ಐಟಿಸಿ ರಿವರ್ಸಲ್ ವೌಚರ್. ಹಾಗಾದರೆ ನೀವು ಯಾವುದೇ ಐಟಿಸಿ ರಿವರ್ಸ್ ಮಾಡಬೇಕಾದ ಸಂದರ್ಭಗಳಿಗೆ ಅದಕ್ಕಾಗಿ ನಾವು ವಿಶೇಷ ಫಾರ್ಮ್ ಅನ್ನು ಕೂಡ ಒದಗಿಸಿದ್ದೇವೆ. ಇದು ಕೂಡ ತುಂಬಾ ಸರಳವಾಗಿದೆ. ನೀವು ನಿಮ್ಮ ಶಾಖೆ, ದಿನಾಂಕ ಮತ್ತು ವೌಚರ್ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು. ನಂತರ ನೀವು ರಿವರ್ಸಲ್ ಮಾಡುವ ಕಾರಣವನ್ನು ಉಲ್ಲೇಖಿಸಬೇಕು. ಅದು ಇನ್ಪುಟ್ ಖೇಸ್ಟ್, ಇನ್ಪುಟ್ ಸೇಸ್ಟ್, ಇನ್ಪುಟ್ ಎಕ್ಸ್ಟ್ ಅಥವಾ ಬೇರೆ ಯಾವುದೇ ಇನ್ಪುಟ್ ವರ್ಗವಾಗಿರಬಹುದು. ಅದಾದ ನಂತರ ನೀವು ರಿವರ್ಸ್ ಮಾಡುತ್ತಿರುವ ಇನ್ಪುಟ್ ಲೆಡ್ಜರ್ಗೆ ಸಂಬಂಧಿಸಿದ ಮೊತ್ತವನ್ನು ನಮೂದಿಸಬೇಕು. ಮುಂದೆ ನೀವು ಯಾವ ಲೆಡ್ಜರ್ ಅನ್ನು ಡೆಬಿಟ್ ಮಾಡಬೇಕೆಂದು ಆಯ್ಕೆ ಮಾಡಬೇಕು. ರಿವರ್ಸಲ್ನಿಂದಾಗಿ ಯಾವುದೇ ಬಡ್ಡಿ ಇದ್ದರೆ ನೀವು ಬಡ್ಡಿಗೆ ಸೂಕ್ತವಾದ ಲೆಡ್ಜರ್ ಅನ್ನು ಆಯ್ಕೆ ಮಾಡಬಹುದು ಮತ್ತು ಮೊತ್ತವನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸಬಹುದು. ಯಾವುದಾದರೂ ಟಿಪ್ಪಣಿಗಳನ್ನು ಸೇರಿಸಲು ನೀವು ಬಯಸಿದರೆ ರಿಮಾರ್ಕ್ ಫೀಲ್ಡ್ ಲಭ್ಯವಿದೆ ಮತ್ತು ಅಗತ್ಯವಿದ್ದರೆ ಸಂಬಂಧಿತ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಲು ಅಟ್ಯಾಚ್ಮೆಂಟ್ ಆಯ್ಕೆಯೂ ಇದೆ. ನೀವು ಈ ಎಂಟ್ರಿಯನ್ನು ಉಳಿಸಿದ ನಂತರ ಐಟಿಸಿ ಸ್ವಯಂಚಾಲಿತವಾಗಿ ಸಿಸ್ಟಂನಲ್ಲಿ ರಿವರ್ಸ್ ಆಗುತ್ತದೆ. ಈ ರಿವರ್ಸಲ್ ಎಂಟ್ರಿಗಳ ಪರಿಣಾಮವನ್ನು ಪರಿಶೀಲಿಸಲು ನೀವು ಬಯಸಿದರೆ ನೀವು ಸರಳವಾಗಿ ರಿಪೋರ್ಟ್ ವಿಭಾಗಕ್ಕೆ ಹೋಗಬಹುದು. ನಾವು ಟೇಬಲ್ ವೀಕ್ಷಣೆಯ ಆಯ್ಕೆಯನ್ನು ನೀಡಿದ್ದೇವೆ. ಇಲ್ಲಿ ನೀವು ಎಲ್ಲಾ ಪೋಸ್ಟಿಂಗ್ ವಿವರಗಳನ್ನು ನೋಡಬಹುದು. ಯಾವ ಎಂಟ್ರಿಗಳು ಯಾವ ಲೆಡ್ಜರ್ಗಳನ್ನು ಪ್ರಭಾವಿಸಿದೆ ಎಂಬುದನ್ನು ನೀವು ಪರಿಶೀಲಿಸಬಹುದು. ಆದ್ದರಿಂದ ಎಲ್ಲವೂ ಸಂಪೂರ್ಣವಾಗಿ ಪಾರದರ್ಶಕವಾಗಿರುತ್ತದೆ. ಸರಿ, ಮುಂದುವರಿದರೆ ನಮ್ಮ ಮುಂದಿನ ಆಯ್ಕೆ ಬ್ಯಾಂಕ್ ಪುನರ್ಮಿಲನವಾಗಿದೆ. ಈಗ ಇದು ಲೆಕ್ಕಾಚಾರದ ಬಹುಮುಖ್ಯ ಭಾಗವಾಗಿದೆ ಮತ್ತು ನಮ್ಮ ಸಿಸ್ಟಂನಲ್ಲಿ ನಾವು ವಾಸ್ತವವಾಗಿ 2 ವಿಧಾನಗಳನ್ನು ಒದಗಿಸಿದ್ದೇವೆ ಪುನರ್ಮಿಲನವನ್ನು ನಡೆಸಲು. ನಾವು ಹಿಂದೆಯೇ ಚರ್ಚಿಸಿದ್ದಂತೆ
ಒಂದು ವಿಧಾನವು ಕೈಯಾರೆ ಮಾಡುವುದು, ಮತ್ತೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ ಮಾಡುವುದು. ಈಗ ನೀವು ನೋಡಬಹುದು, ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ ಆಯ್ಕೆಯನ್ನು ಆರಿಸಿದ್ದೇನೆ. ಅದಕ್ಕಾಗಿ 2 ವಿಭಿನ್ನ ವಿಂಡೋಗಳು ಸ್ಕ್ರೀನ್ ಮೇಲೆ ಕಾಣಿಸುತ್ತಿವೆ. ಒಂದು ಅಲೈನ್ ಮಾಡಿದ ಚಲನೆಗಳ ಪ್ರಕಾರ ತೋರಿಸುತ್ತಿದೆ, ಮತ್ತೊಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರ ತೋರಿಸುತ್ತಿದೆ. ಹೀಗಾಗಿ ಮೂಲತಃ ಅಲೈನ್ ಮಾಡಿದ ಚಲನೆಗಳ ಪ್ರಕಾರ ಇರುವ ಎಂಟ್ರಿಗಳು ಈಗಾಗಲೇ ಪುಸ್ತಕಗಳಲ್ಲಿ ದಾಖಲಾದವುಗಳು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರಕಾರ ಭಾಗದಲ್ಲಿ ನೀವು ನಿಮ್ಮ ನಿಜವಾದ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಆಮದು ಮಾಡುವ ಆಯ್ಕೆಯನ್ನು ಹೊಂದಿದ್ದೀರಿ. ಇದು ತುಂಬಾ ಸರಳವಾಗಿದೆ. ನೀವು ಕೇವಲ ಒಂದು ಎಕ್ಸೆಲ್ ಶೀಟ್ ತಯಾರಿಸಬೇಕು. ನಾವು ನಿಮಗೆ ಡೌನ್ಲೋಡ್ ಮಾಡಿಕೊಳ್ಳಲು ಎಕ್ಸೆಲ್ ಶೀಟ್ ಮಾದರಿಯನ್ನು ನೀಡಿದ್ದೇವೆ. ಅದಾದ ನಂತರ ಆ ಆಯ್ಕೆಯನ್ನು ಬಳಸಿಕೊಂಡು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಸಿಸ್ಟಂಗೆ ಆಮದು ಮಾಡಬೇಕು. ನೀವು ನಿಮ್ಮ ಶಾಖೆ ಸ್ಥಿತಿ ಆಯ್ಕೆ ಮಾಡಬೇಕು. ಉದಾಹರಣೆಗೆ, ನೀವು ಸ್ಪಷ್ಟವಾದ ಎಂಟ್ರಿಗಳನ್ನು ಅಥವಾ ಅಸ್ಪಷ್ಟವಾದ ಎಂಟ್ರಿಗಳನ್ನು ಫಿಲ್ಟರ್ ಮಾಡಲು ಬಯಸಿದರೆ, ಮತ್ತು ನಂತರ ನಿಮ್ಮ ಆರಂಭ ದಿನಾಂಕ ಮತ್ತು ಕೊನೆ ದಿನಾಂಕವನ್ನು ನಿರ್ದಿಷ್ಟಪಡಿಸಬೇಕು. ನೀವು ಇದನ್ನೆಲ್ಲ ಸೆಟ್ ಮಾಡಿದ ನಂತರ ಕೇವಲ ಓಕೆ ಬಟನ್ ಕ್ಲಿಕ್ ಮಾಡಿದರೆ ಎಂಟ್ರಿಗಳು ಸ್ವಯಂಚಾಲಿತವಾಗಿ ತುಂಬಿಕೊಳ್ಳುತ್ತವೆ. ಈಗೋ ಇದರಲ್ಲಿ ಅತ್ಯುತ್ತಮ ಭಾಗ ಇಲ್ಲಿದೆ. ನಾವು ಸ್ವಯಂ ಪುನರ್ಮಿಲನ ಆಟೋ ರೆಕನ್ಸೈಲ್ ಆಯ್ಕೆಯನ್ನು ನೀಡಿದ್ದೇವೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಪುಸ್ತಕಗಳ ನಡುವೆ ಮೊತ್ತ ಮತ್ತು ದಿನಾಂಕ ಆಧಾರಿತವಾಗಿ ಹೊಂದಿಕೆಯಾಗುವ ಯಾವುದೇ ವ್ಯವಹಾರಗಳನ್ನು ಸಿಸ್ಟಮ್ ಸ್ವಯಂಚಾಲಿತವಾಗಿ ಪುನರ್ಮಿಲನ ಮಾಡುತ್ತದೆ. ಈ ರೀತಿಯಲ್ಲಿ ನೀವು ನಿಮ್ಮ ಬ್ಯಾಂಕ್ ದಾಖಲೆಗಳು ಮತ್ತು ಲೆಕ್ಕ ಪುಸ್ತಕಗಳ ನಡುವಿನ ಹೋಲಿಕೆ ಡ್ಯಾಶ್ಬೋರ್ಡ್ ಅನ್ನು ಸುಲಭವಾಗಿ ಪಡೆಯಬಹುದು. ಇದರಿಂದ ಸಂಪೂರ್ಣ ಪುನರ್ಮಿಲನ ಪ್ರಕ್ರಿಯೆ ತುಂಬಾ ವೇಗವಾಗಿ ಮತ್ತು ದೋಷರಹಿತವಾಗುತ್ತದೆ. ಅದೇ ರೀತಿ ನೀವು ಕೈಯಾರೆ ಪುನರ್ಮಿಲನ ಆಯ್ಕೆಯನ್ನು ಆರಿಸಿದರೆ ಅದು ಹೇಗಿರುತ್ತದೆ ಎಂದು ನಾನು ನಿಮಗೆ ತೋರಿಸುತ್ತೇನೆ. ಹಾಗಾದರೆ ನಾನು ಕೈಯಾರೆ ಆಯ್ಕೆ ಮಾಡಿ ಅದನ್ನು ಉಳಿಸಿ ನಂತರ ಬ್ಯಾಂಕ್ ಪುನರ್ಮಿಲನ ಫಾರ್ಮ್ ಅನ್ನು ಮತ್ತೆ ತೆರೆಯುತ್ತಿದ್ದರೆ ನೀವು ವಿಂಡೋಸ್ ಸ್ವಲ್ಪ ಬದಲಾಗಿರುವುದನ್ನು ಗಮನಿಸುತ್ತೀರಿ. ಇಲ್ಲಿ ನೀವು ಮೊದಲು ಬ್ಯಾಂಕ್ ಆಯ್ಕೆ ಮಾಡಿ ಸ್ಥಿತಿಯನ್ನು ಸೆಟ್ ಮಾಡಿ ನಂತರ ಡೇಟಾವನ್ನು ಫೆಕ್ಟ್ ಮಾಡಬೇಕು. ಈ ಡೆಮೋ ಕಂಪನಿಯಲ್ಲಿ ಹೆಚ್ಚಿನ ಡೇಟಾ ಇಲ್ಲ, ಆದರೆ ಟ್ರಾನ್ಸಾಕ್ಷನ್ಗಳು ಇದ್ದರೆ ನೀವು ಅವುಗಳನ್ನು ಇಲ್ಲಿ ನೋಡಬಹುದು. ಮತ್ತು ಇದರಲ್ಲಿ ಬಹಳ ಉಪಯುಕ್ತವಾದದ್ದು ಎಂದರೆ ನೀವು ಕೈಯಾರೆ ಎಂಟ್ರಿಗಳನ್ನು ಆಯ್ಕೆ ಮಾಡುವ ಮತ್ತು ಪ್ರತಿ ವ್ಯವಹಾರದ ಕ್ಲಿಯರಿಂಗ್ ದಿನಾಂಕವನ್ನು ಉಲ್ಲೇಖಿಸುವ ಆಯ್ಕೆಯನ್ನು ಹೊಂದಿದ್ದೀರಿ. ಉಳಿಸಿ ಆದ ನಂತರ ಆಯ್ದ ಎಂಟ್ರಿಗಳು ಸ್ವಯಂಚಾಲಿತವಾಗಿ ಹೊಂದಾಣಿಕೆಯಾಗುತ್ತವೆ. ಹಾಗೂ ನೀವು ಯಾವುದೇ ಹೊಂದಾಣಿಕೆಯನ್ನು ರದ್ದುಗೊಳಿಸಲು ಬಯಸಿದರೆ ಅದನ್ನು ಮಾಡಬಹುದು. ನೀವು ಸ್ಥಿತಿಯನ್ನು ಎಲ್ಲ ಎಂದು ಆಯ್ಕೆ ಮಾಡಿ ಡೇಟಾವನ್ನು ತರಿಸಿ, ಆಗ ಹೊಂದಾಣಿಕೆಗೊಂಡ ಮತ್ತು ಬಾಕಿ ಇರುವ ಎಂಟ್ರಿಗಳು ಎರಡೂ ಕಾಣಿಸುತ್ತವೆ. ನೀವು ಸಮೂಹ ಹೊಂದಾಣಿಕೆಯನ್ನು ಕೂಡ ಮಾಡಬಹುದು. ಇದು ತುಂಬಾ ಸಮಯವನ್ನು ಉಳಿಸುತ್ತದೆ. ಈಗ ಮುಂದಿನ ವೈಶಿಷ್ಟ್ಯಕ್ಕೆ ಹೋಗೋಣ. ಅದು ಪೋಸ್ಟ್ ಡೇಟೆಡ್ ಚೆಕ್ ರಸೀದು ಮತ್ತು ಪೋಸ್ಟ್ ಡೇಟೆಡ್ ಚೆಕ್ ಇಶ್ಯೂ. ಇದು ಮತ್ತೊಂದು ಬಹಳ ಉಪಯುಕ್ತವಾದ ಸೌಲಭ್ಯವನ್ನು ನಾವು ನಿಮಗೆ ನೀಡಿದ್ದೇವೆ. ಇದರಿಂದ ನೀವು ನಿಮ್ಮ ಗ್ರಾಹಕರಿಂದ ಪಡೆದ ಅಥವಾ ನಿಮ್ಮ ವಿತರಕರಿಗೆ ನೀಡಿದ ಎಲ್ಲಾ ಪೋಸ್ಟ್ ಡೇಟೆಡ್ ಚೆಕ್ಗಳ ದಾಖಲೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು ಮತ್ತು ಉಳಿಸಬಹುದು. ಪೋಸ್ಟ್ ಡೇಟೆಡ್ ಚೆಕ್ ರಸೀದು ವೌಚರ್ನಲ್ಲಿ ನೀವು ಶಾಖೆಯನ್ನು ಆಯ್ಕೆ ಮಾಡಿ, ವೌಚರ್ ದಿನಾಂಕ, ವೌಚರ್ ಸಂಖ್ಯೆ ನಮೂದಿಸಿ, ಚೆಕ್ ಪಡೆದ ಪಾರ್ಟಿಯನ್ನು ಆಯ್ಕೆ ಮಾಡಿ, ಬ್ಯಾಂಕ್ ಆಯ್ಕೆ ಮಾಡಿ, ಚೆಕ್ ಸಂಖ್ಯೆ, ಚೆಕ್ ದಿನಾಂಕ ಮತ್ತು ಮೊತ್ತವನ್ನು ತುಂಬಿ ನಂತರ ಉಳಿಸಬೇಕು. ಅದೇ ರೀತಿ ಪೋಸ್ಟ್ ಡೇಟೆಡ್ ಚೆಕ್ ನೀಡಿದ ವೌಚರ್ನಲ್ಲಿಯೂ ಕೂಡ ಎಲ್ಲ ಒಂದೇ ರೀತಿಯ ವೈಶಿಷ್ಟ್ಯಗಳು ಮತ್ತು ಕ್ಷೇತ್ರಗಳು ಲಭ್ಯವಿವೆ. ಇಲ್ಲಿ ನೀವು ವಿತರಕರಿಗೆ ನೀಡಿದ ಚೆಕ್ಗಳನ್ನು ದಾಖಲಿಸುತ್ತಿದ್ದೀರಿ ಎಂಬುದಷ್ಟೇ ವ್ಯತ್ಯಾಸ. ಈ ಎಲ್ಲ ಎಂಟ್ರಿಗಳ ಉದ್ದೇಶವೆಂದರೆ ನೀವು ವರದಿಗಳನ್ನು ರಚಿಸಬಹುದು, ಪೋಸ್ಟ್ ಡೇಟೆಡ್ ಚೆಕ್ಗಳ ಸಂಪೂರ್ಣ ರಿಜಿಸ್ಟರ್ ನೋಡಬಹುದು ಮತ್ತು ಕ್ಲಿಯರೆನ್ಸ್ಗೆ ಎಷ್ಟು ಚೆಕ್ಗಳು ಬಾಕಿ ಇವೆ ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳಬಹುದು. ಮೇಲಾಗಿ ರಸೀದು ಮತ್ತು ವೌಚರ್ ಎಂಟ್ರಿಗಳಲ್ಲಿಯೂ ನಾವು ಪೆಂಡಿಂಗ್ ಪದಕ್ಷ ಅನ್ನು ತುಂಬುವ ಆಯ್ಕೆಯನ್ನು ನೀಡಿದ್ದೇವೆ. ಉದಾಹರಣೆಗೆ, ಇಂದು ಕ್ಲಿಯರೆನ್ಸ್ಗೆ ಒಂದು ಚೆಕ್ ಬಾಕಿ ಇದ್ದರೆ ನೀವು ಸರಳವಾಗಿ ಪೆಂಡಿಂಗ್ ಪದಚ್ ತುಂಬು ಕ್ಲಿಕ್ ಮಾಡಿದರೆ ಡೇಟಾ ಸ್ವಯಂಚಾಲಿತವಾಗಿ ತುಂಬುತ್ತದೆ ಮತ್ತು ಈ ಟುಡೇ ಸ್ಟೇಟ್ಗೆ ಬಾಕಿ ಇರುವ ಎಲ್ಲಾ ಚೆಕ್ಗಳನ್ನು ನಿಮಗೆ ತೋರಿಸುತ್ತದೆ. ಇದು ನಿಮ್ಮ ಪಾವತಿಸಬೇಕಾದ ಮತ್ತು ಪಡೆಯಬೇಕಾದ ಹಣವನ್ನು ನಿರ್ವಹಿಸಲು ತುಂಬಾ ಸುಗಮವಾದ ವಿಧಾನವಾಗಿದೆ. ಈಗ ಮುಂದುವರಿದು ಬಿಲ್ ಜೊತೆಗೆ ಅಡ್ಹಾಕ್ ಅಡ್ಜಸ್ಟ್ಮೆಂಟ್ ವೈಶಿಷ್ಟ್ಯವನ್ನು ಕುರಿತು ಮಾತನಾಡೋಣ. ಹಣಕಾಸಿನಲ್ಲಿ ನಿಮಗೆ ತಿಳಿದಿರುವಂತೆ ಪಾವತಿಗಳು ಪ್ರತಿ ಬಿಲ್ಗೆ ನೇರವಾಗಿ ಹೊಂದಿಕೆಯಾಗದ ಪರಿಸ್ಥಿತಿಗಳನ್ನು ನಾವು ಬಹುಪಾಲು ಎದುರಿಸುತ್ತೇವೆ. ಉದಾಹರಣೆಗೆ, ಗ್ರಾಹಕರು ಹಲವಾರು ಬಿಲ್ಗಳನ್ನು ಒಳಗೊಂಡಂತೆ ಒಟ್ಟಾರೆ ಮೊತ್ತವನ್ನು ಪಾವತಿಸಿದರೆ
ಅಂದರೆ ಗ್ರಾಹಕರು ಪಾವತಿ ಎಂಟ್ರಿಯ ಸಮಯದಲ್ಲಿ ಬಿಲ್ಗಳ ಹೊಂದಾಣಿಕೆಯನ್ನು ಸ್ಪಷ್ಟಪಡಿಸದೆ 5 ಲಕ್ಷ ರೂಪಾಯಿ ಪಾವತಿಸಿದರೆ ನೀವು ಈ ಅಡ್ಹಾಕ್ ಅಡ್ಜಸ್ಟ್ಮೆಂಟ್ ವೌಚರ್ ಅನ್ನು ನಂತರ ಬಳಸಿಕೊಂಡು ಆ ಪಾವತಿಗಳನ್ನು ನಿರ್ದಿಷ್ಟ ಬಿಲ್ಗಳೊಂದಿಗೆ ಹೊಂದಿಸಿ ಅಡ್ಜಸ್ಟ್ ಮಾಡಬಹುದು. ಇಲ್ಲಿ ನೀವು ಕೇವಲ ಪ್ರಕಾರವನ್ನು ಆಯ್ಕೆ ಮಾಡಬೇಕು. ಅದು ಗ್ರಾಹಕರು ಅಥವಾ ವಿತರಕರು ಶಾಖೆಯನ್ನು ಆಯ್ಕೆ ಮಾಡಿ ನಂತರ ಪಾರ್ಟಿಯನ್ನು ಆಯ್ಕೆ ಮಾಡಬೇಕು. ನೀವು ಇದನ್ನು ಮಾಡಿದ ನಂತರ ಆ ಪಾರ್ಟಿಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಮೊತ್ತಗಳನ್ನು ಸಿಸ್ಟಮ್ ನಿಮಗೆ ತೋರಿಸುತ್ತದೆ. ಸ್ಕ್ರೀನ್ನಲ್ಲಿ ನೀವು ಡೆಬಿಟ್ ಮತ್ತು ಕ್ರೆಡಿಟ್ ವ್ಯವಹಾರಗಳನ್ನು ಪ್ರತ್ಯೇಕವಾಗಿ ನೋಡಬಹುದು ಮತ್ತು ನೀವು ಯಾವುದೇ ವ್ಯವಹಾರವನ್ನು ಹೊಂದಾಣಿಕೆ ಮಾಡಲು ಬಯಸಿದರೆ ಸಂಬಂಧಿತ ಬಿಲ್ಗಳನ್ನು ಸುಲಭವಾಗಿ ಆಯ್ಕೆ ಮಾಡಬಹುದು. ನೀವು ಎಂಟ್ರಿಗಳನ್ನು ಹೊಂದಾಣಿಕೆ ಮಾಡದಂತೆ ಬದಲಾಯಿಸಲು ಬಯಸಿದರೆ ಅದನ್ನು ಮಾಡಬಹುದು. ಬಲ್ಕ್ ಅಡ್ಜಸ್ಟ್ಮೆಂಟ್ ಕೂಡ ಸಾಧ್ಯವಿದೆ. ಮೇಲಿನ ಹೆಡರ್ನಲ್ಲಿ ಒಂದು ಆಯ್ಕೆ ಇದೆ. ಅಲ್ಲಿ ನೀವು ಬಹು ಆಯ್ಕೆ ಮಾಡಿ ಸೇವ್ ಮಾಡಬಹುದು ಮತ್ತು ಎಲ್ಲಾ ಹೊಂದಾಣಿಕೆಯ ಎಂಟ್ರಿಗಳು ಸ್ವಯಂಚಾಲಿತವಾಗಿ ಹೊಂದಾಣಿಕೆ ಆಗುತ್ತವೆ. ಸರಿ, ಅದಾದ ನಂತರ ನಾವು ಬಜೆಟ್ ಹಂಚಿಕೆ ಆಯ್ಕೆಗೆ ಬರುತ್ತೇವೆ. ನಾವು ಹಿಂದೆ ಚರ್ಚಿಸಿದಂತೆ ಬಜೆಟ್ ನಿರ್ವಹಣೆಯ ಬಗ್ಗೆ ಇಲ್ಲಿ ನೀವು ನಿಜವಾಗಿಯೇ ಬಜೆಟ್ ಎಂಟ್ರಿಗಳನ್ನು ಪಾಸ್ ಮಾಡಬಹುದು. ನೀವು ಬಜೆಟ್ ಹಂಚಬೇಕಾದ ಲೆಡ್ಜರ್ಗಳನ್ನು ಆಯ್ಕೆ ಮಾಡಿ ಬಜೆಟ್ ಮೊತ್ತಗಳನ್ನು ನಮೂದಿಸಿ ಮತ್ತು ಅದನ್ನು ಉಳಿಸಬೇಕು. ಇಲ್ಲಿ ನಿಜವಾದ ಲಾಭವೆಂದರೆ ಯಾರಾದರೂ ಎಂಟ್ರಿ ಪಾಸ್ ಮಾಡುವಾಗಲೆಲ್ಲ ಸಿಸ್ಟಮ್ ಬಜೆಟ್ ಮಿತಿಗಳನ್ನು ಪರಿಶೀಲಿಸುತ್ತದೆ. ಯಾವುದಾದರೂ ವ್ಯವಹಾರವು ಬಜೆಟ್ ಮಿತಿಯನ್ನು ಮೀರಿದರೆ ಸಾಫ್ಟ್ವೇರ್ ಒಂದು ಎಚ್ಚರಿಕೆ ತೋರಿಸುತ್ತದೆ ಮತ್ತು ನಿಮ್ಮ ಸೆಟಪ್ನ ಪ್ರಕಾರ ಖರ್ಚು ಮಿತಿಯನ್ನು ಮೀರುವುದನ್ನು ತಡೆಯಲು ಅದು ಎಂಟ್ರಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು. ಇದು ನಿಮ್ಮ ಹಣಕಾಸು ನಿಯಂತ್ರಣಗಳನ್ನು ತುಂಬಾ ಕಟ್ಟುನಿಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ಇರಿಸುವುದನ್ನು ಖಚಿತಪಡಿಸುತ್ತದೆ. ಕೊನೆಗೆ ಹಣಕಾಸಿಗೆ ಲಭ್ಯವಿರುವ ವರದಿ ವಿಭಾಗವನ್ನು ತ್ವರಿತವಾಗಿ ನೋಡೋಣ. ವರದಿಗಳಿಗಾಗಿ ನೀವು ಸರಳವಾಗಿ ಆಲ್ ರಿಪೋರ್ಟ್ಸ್, ಗ್ರೇಟರ್ ದ್ಯಾನ್, ಮೊರೆ ರಿಪೋರ್ಟ್ಸ್ಗೆ ಹೋಗಬೇಕು. ಹಣಕಾಸು ವಿಭಾಗದ ಅಡಿಯಲ್ಲಿ ನೀವು ವಿವಿಧ ರೀತಿಯ ವರದಿಗಳನ್ನು ಪಟ್ಟಿ ಮಾಡಿರುವುದನ್ನು ನೋಡಬಹುದು. ರಸೀದು ಲೆಡ್ಜರ್, ಸಾಮಾನ್ಯ ಪುಸ್ತಕ, ರಿವರ್ಸ್ ಸಾಮಾನ್ಯ ಪುಸ್ತಕ, ಮಾರಾಟ ಸಾಮಾನ್ಯ ಲೆಡ್ಜರ್, ಖರೀದಿ ಸಾಮಾನ್ಯ ಲೆಡ್ಜರ್, ಡೇಬುಕ್, ನಿಮ್ಮ ಎಲ್ಲಾ ನಗದು ಪುಸ್ತಕಗಳು, ಎಲ್ಲಾ ಬ್ಯಾಂಕ್ ಪುಸ್ತಕಗಳು, ಪಿಡಿಸಿ ಎಂಟ್ರಿಗಳು ಮತ್ತು ಇನ್ನೂ ಅನೇಕವುಗಳಂತಹ ವಿಷಯಗಳು ಇಲ್ಲಿ ಲಭ್ಯವಿವೆ. ನೀವು ವಿವರವಾದ ವರದಿಗಳನ್ನು ಹೊಂದಿದ್ದೀರಿ. ಉದಾಹರಣೆಗೆ ಲೆಡ್ಜರ್ಗಳು, ಸಾಮಾನ್ಯ ಲೆಡ್ಜರ್, ಉಪಲೆಡ್ಜರ್, ಟ್ರಯಲ್ ಬ್ಯಾಲೆನ್ಸ್ ಹಾಗೂ ಉಪಲೆಡ್ಜರ್ ಪ್ರಕಾರ ಟ್ರಯಲ್ ಬ್ಯಾಲೆನ್ಸ್ ಮತ್ತು ಸ್ಥಳ ಪ್ರಕಾರ ಟ್ರಯಲ್ ಬ್ಯಾಲೆನ್ಸ್ ಕೂಡ ಲಭ್ಯವಿದೆ. ಅದರ ಮೇಲಾಗಿ ನಾವು ಕಂಪನಿ ಸೆಟಪ್ನಲ್ಲಿ ಹಿಂದೆ ಚರ್ಚಿಸಿದ 5 ಗುಣಲಕ್ಷಣಗಳಿಗಾಗಿ ವರದಿಗಳು ಇವೆ. ಆದ್ದರಿಂದ ನೀವು ಗುಣಲಕ್ಷಣ ಆಧಾರಿತ ವರದಿಗಳನ್ನು ಕೂಡ ರನ್ ಮಾಡಬಹುದು. ಅದೇ ರೀತಿ ಸಾಲ ಮತ್ತು ಬ್ಯಾಂಕ್ ಬಡ್ಡಿ ಹಾಗೂ ಖಾತೆ ದೃಢೀಕರಣಕ್ಕಾಗಿ ವಿಶೇಷ ವರದಿಗಳು ಲಭ್ಯವಿವೆ. ಹಾಗಾಗಿ ನೀವು ಲೆಡ್ಜರ್ನಿಂದ ಸಾಲ ಖಾತೆ ವೈಶಿಷ್ಟ್ಯವನ್ನು ಸಕ್ರಿಯಗೊಳಿಸಿದ್ದರೆ ಈ ವರದಿಗಳಲ್ಲಿ ಎಲ್ಲಾ ಸಂಬಂಧಿತ ಸಾಲದ ಮಾಹಿತಿಯನ್ನು ನೋಡಬಹುದು. ಮತ್ತೆ ಪಾರ್ಟಿ ಖಾತೆ ದೃಢೀಕರಣವು ಅತ್ಯುತ್ತಮ ವೈಶಿಷ್ಟ್ಯವಾಗಿದ್ದು ನೀವು ನಿಮ್ಮ ಗ್ರಾಹಕರು ಅಥವಾ ವಿತರಕರಿಗೆ ಖಾತೆ ವಿವರಗಳನ್ನು ಸುಲಭವಾಗಿ ಕಳುಹಿಸಿ ದೃಢೀಕರಣ ಪಡೆಯಬಹುದು. ನೀವು ಈ ದೃಢೀಕರಣಗಳನ್ನು ಸಮೂಹವಾಗಿ ಕೂಡ ಕಳುಹಿಸಬಹುದು. ಇದರಿಂದ ಇದು ಬಹಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ನೀವು ಆನ್ಲೈನ್ ಬಾಕ್ಸ್ನಲ್ಲಿ ನಿಮ್ಮ ಎಲ್ಲಾ ಹಣಕಾಸು ಕಾರ್ಯಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಧನ್ಯವಾದಗಳು.